ಅರಳಿಸಿ ಬೆಳೆಸಿದ ದೇಗುಲ ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಮಗ ಮದ ಮದ ನಿದ ನಿ ಸ ನಿ ಸ ಮಗ ಮದ ಮದ ನಿದ ನಿ ಸ ನಿ ಸ ಸಮಾಗ ನಿ ಗ ಸ ಸ ಸ ನಿ ದ ಮದ ನಿ ಸ ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಸೂರ್ಯನ ಉದಯದಿ ಮನವನ್ನು ಬೆಳಗಿ ಭಕ್ತಿಯ ಜ್ಯೋತಿಯ ಹೃದಯದಿ ಉರಿಸಿ. ಸೂರ್ಯನ ಉದಯದಿ ಮನವನ್ನು ಬೆಳಗಿ ಭಕ್ತಿಯ ಜ್ಯೋತಿಯ ಹೃದಯದಿ ಉರಿಸಿ. ಪ್ರೀತಿಯ ಹಾರತಿ ಬೆಳಗುತ್ತ ನಿನಗೆ, ಪ್ರೀತಿಯ ಹಾರತಿ ಬೆಳಗುತ್ತ ನಿನಗೆ. ಶಿರವಾಗಿ ಸ್ತುತಿ ಹಾಡಿ ನಿನ್ನೆಡೆಗೆ ಬಂದೆ, ಸತ್ಯರೂಪನ ಸತ್ಯವಾಕ್ಯದ ಸತ್ಯ ಮಾರ್ಗದಿ ನಡೆದು. ಸತ್ಯರೂಪಂ ಸತ್ಯ ದರ್ಶನಂ ನಿತ್ಯ ಸತ್ಯವಂ ಬೆಳಗಿ, ಸತ್ಯ ಜ್ಯೋತಿಂ ಸತ್ಯ ಪ್ರೀತಿಂ ಸರ್ವ ಜನತೆಗೆ ಸಾರಿ. ಓಂ ಸತ್ಯ ನಿತ್ಯ ಶಾಂತಿ. ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಹೃದಯವಾರಳಿಸಿ ಬೆಳೆಸಿದ ದೇಗುಲ ಪ್ರೀತಿಯ ಸ್ವಾಮಿಗೆ ನೂತನಾಲಯ. ದಿನವಿಡೀ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ತೃಪ್ತಿಯ ಸತತವು ಪಡೆದು. ದಿನವಿಡೀ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ತೃಪ್ತಿಯ ಸತತವು ಪಡೆದು. ನ್ಯಾಯದ ನೀತಿಯ ಧ್ವಜವನ್ನು ಹಿಡಿದು, ನ್ಯಾಯದ ನೀತಿಯ ಧ್ವಜವನ್ನು ಹಿಡಿದು. ಕ್ರಿಸ್ತನಿನ ನೀತಿಯ ಸಾರುತ್ತ ಬಂದೆ, ನ್ಯಾಯ ನೀತಿಯ ಎತ್ತಿ ಹಿಡಿಯಲು ಆತ್ಮಶಕ್ತಿಯ ನೀರು. ನ್ಯಾಯಕ್ಕಾಗಿ ಪ್ರಾಣ ನೀಡಲು ನಿನ್ನ ಕರುಣೆಯ ತೋರು. ನ್ಯಾಯವೇ ದೇವರಂದು ನ್ಯಾಯಕ್ಕಾಗಿ ಮಾಡಿವೆ. ಓಂ ನ್ಯಾಯ ನಿತ್ಯ ಶಾಂತಿ. ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಹೃದಯವಾರಳಿಸಿ ಬೆಳೆಸಿದ ದೇಗುಲ ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.
ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರನ್ನತೆಯು ನಿಮ್ಮೆಲ್ಲೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ ಒಂದು ಹಬ್ಬದ ವಾತಾವರಣ ಇಲ್ಲಿ ಕಾಣ್ತದೆ ಮತ್ತು ನೀವೆಲ್ಲರೂ ದೇವರ ಆಶೀರ್ವಾದವನ್ನು ಸ್ವೀಕರಿಸಲು ಬಂದಿದ್ದೀರಿ. ಭಾನುವಾರ ದಿವಸ ನಮ್ಮ ಕ್ರೈಸ್ತ ಬಾಂಧವರಿಗೆ ಒಂದು ಪವಿತ್ರ ದಿವಸ. ದೇವರು ಸೃಷ್ಟಿಸಿದ ದಿವಸ ಅಷ್ಟೇ ಅಲ್ಲದೆ ದೇವರು ವಿಶ್ರಾಂತಿಯನ್ನು ಮಾಡುವಂತಹ ದಿವಸ. ಮತ್ತು ನಾವು ಕ್ರೈಸ್ತ ಬಾಂಧವರು ಈ ದಿವಸ ದೇವರ ದಿವಸ, ಯೇಸು ಕ್ರಿಸ್ತರ ಪುನರುತ್ಥಾನದ ದಿವಸ, ಪವಿತ್ರ ತ್ರಿತ್ವದ ದಿವಸ, ನಮ್ಮ ಸಮುದಾಯದ ದಿವಸ, ನಮ್ಮ ಕುಟುಂಬದ ದಿವಸ ಅಂದ್ಕೊಂಡು ನಾವು ಆಚರಿಸ್ತೇವೆ. ಮತ್ತು ಇವತ್ತು ವಿಶೇಷವಾಗಿ 80 ವರ್ಷ ಕಳೆದಂಥ ಈ ಪುಟ್ಟ ದೇವಾಲಯ ನಿಮಗೆಲ್ಲರಿಗೂ ಒಂದು ಸಂತೋಷದ ಕಾರಣವಾಗಿದೆ. ನಮ್ಮ ಭಕ್ತಿಯುತ ಕಾರ್ಯಗಳು, ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ, ನಮ್ಮ ವಿಶ್ವಾಸವನ್ನು ದೃಢಿಸಿಕೊಟ್ಟಂಥ ಈ ದೇವಾಲಯ ಇವತ್ತು 80 ವರ್ಷದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದೇವರ ದಯ, ದೇವರ ಕೃಪೆ, ದೇವರ ವರ ಅಂದ್ಕೊಂಡು ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತು ಸಂತ ಅಂತೋನಿಯವರ ಪಾಲನಾ ಈ ದೇವಾಲಯವನ್ನು ಸಂತ ಅಂತೋನಿಯವರನ್ನು ನೆನೆಸ್ಕೊಂಡು ಅವರು ಕೊಟ್ಟಂತಹ ಬೋಧನೆ, ಅವರು ನಮಗೆ ಕೊಟ್ಟಂಥ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ನಾವು ಯೋಚನೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ದೇವರ ಆಶೀರ್ವಾದ ಪ್ರತಿಯೊಂದು ಕುಟುಂಬದ ಮೇಲೆ ನಾವು ಕೇಳ್ತೇವೆ. ನಾನು ಕೇಳಿದ ಪ್ರಕಾರ ಸುಮಾರು 100 ಕುಟುಂಬಗಳು ಸುತ್ತಮುತ್ತಲು ಇವೆ. ಮತ್ತು ಈ ಕುಟುಂಬ ಅಷ್ಟೇ ಅಲ್ಲದೆ ನಮ್ಮ ಸಿಲ್ವಪುರ ಮುಖ್ಯ ಧರ್ಮಕೇಂದ್ರಕ್ಕೂ ಮತ್ತು ಅಲ್ಲಿದ್ದಂಥ ಗುರುಗಳು, ಕನ್ಯಾಸ್ತ್ರೀಯವರು, ಇಲ್ಲಿರುವಂಥ ಕನ್ಯಾಸ್ತ್ರೀಯವರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸಿ ಪ್ರತಿಯೊಂದು ಕುಟುಂಬ ಶಾಂತಿಯ ಕುಟುಂಬ, ದೇವರನ್ನು ಒಪ್ಪಿಕೊಂಡಂಥ ಒಂದು ಕುಟುಂಬ ಮತ್ತು ವಿಶೇಷವಾಗಿ ಸಮಾಧಾನದಂತ ಬಾಳುವಂಥ ಕುಟುಂಬ ಆಗಲಿ ಅಂದ್ಕೊಂಡು ದೇವರ ಹತ್ರ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ತಿಳಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿತೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸಿ ಮಹಿಮೆ ಪಡಿಸುತ್ತೇವೆ. ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸಿ ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಮೌನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ ದೇವರ ಕುರಿ ಮರಿ ಪಿತನ ಪುತ್ರರೇ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರೋ ಪ್ರಭುವೇ ದಯೆ ತೋರಿ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ಪ್ರಭು ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ನೀವು ನೀವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಆಮೆನ್ ಪ್ರಾರ್ಥಿಸೋಣ. ದೇವರೇ, ಅವನತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರ ದೀನತೆ ಮೂಲಕ ಉನ್ನತಿಗೇರಿಸಿದಿರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯ ಆನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರವಾದಿ ಎಜಕೇಯಲನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸರ್ವೇಶ್ವರ ನನಗೆ, ನರಪುತ್ರನೇ ಎದ್ದು ನಿಲ್ಲು, ನಿನ್ನ ಸಂಗಡ ಮಾತನಾಡಬೇಕು ಎಂದು ಹೇಳಿದರು. ಅವನ ಈ ಮಾತನ್ನು ಹೇಳಿದ ಕೂಡಲೇ ದೇವರಾತ್ಮ ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿನಾದನ ನುಡಿಯನ್ನು ಚೆನ್ನಾಗಿ ಕೇಳಿದೆ. ಆತ ನನಗೆ ಹೀಗೆ ಹೇಳಿದನು: ನರಪುತ್ರನೇ, ನನಗೆ ವಿಮುಖರಾಗಿ ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳುಹಿಸುವೆನು. ಈ ದಿನದವರೆಗೆ ಅವರು, ಅವರ ಪಿತೃಗಳು ನನ್ನನ್ನು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ನಾನು ಯಾವ ಸಂತಾನದವನ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ನೀನು ಅವರಿಗೆ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಎಂದು ನುಡಿ. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋಗಬಹುದು, ಕೇಳಿದರೂ ಕೇಳದೆ ಹೋದರೂ ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆ ಪ್ರಭು, ಎತ್ತಿರುವೆ ಪ್ರಭು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ಸ್ವರ್ಗದಲ್ಲಿ ಆಸೀನರಾಗಿರುವ ಪ್ರಭು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತ. ದಯೆ ತೋರು ಪ್ರಭು, ನಮಗೆ ದಯೆ ತೋರು. ಅತ್ಯಧಿಕವಾಗಿ ನಾವು ತಿರಸ್ಕೃತರು. ನನ್ನ
ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ಬೇಸತ್ತಿದೆ ಮನಗರ್ವಿಗಳ ನಿಂದನೆಯಿಂದ, ಸುಖಭೋಗಿಗಳು ಮಾಡುವ ಅಪಹಾಸ್ಯದಿಂದ. ಬೇಸತ್ತಿದೆ ಮನಗರ್ವಿಗಳ ನಿಂದನೆಯಿಂದ, ಸುಖಭೋಗಿಗಳು ಮಾಡುವ ಅಪಹಾಸ್ಯದಿಂದ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ ಪ್ರಭು. ಸಂತ ಪೌಲನು ಕೊರಿಂಥದವರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ನನಗೆ ತಿಳಿಸಲಾದ ಗಹನ ಸತ್ಯಗಳಿಂದ ನಾನು ಹುಬ್ಬಿ ಹೋಗದ ಹಾಗೆ ನನ್ನ ದೇಹದಲ್ಲಿ ಶೂಲದಂತೆ ನಾಟಿರುವ ಬೇನೆಯೊಂದನ್ನು ನನಗೆ ಕೊಡಲಾಯಿತು. ನಾನು ಅಹಂಕಾರ ಪಡದ ಹಾಗೆ ಇದು ನನ್ನನ್ನು ತಿವಿದು ಸೈತಾನನ ದೂತನಂತೆ ಕಾಡಿಸುತ್ತಿತ್ತು. ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲೆಂದು ನಾನು 3 ಸಾರಿ ಪ್ರಭುವಿನಲ್ಲಿ ಬೇಡಿಕೊಂಡೆ. ಅದಕ್ಕವರು, ನನ್ನ ಕೃಪಾವರವೇ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿಯೇ ಎಂದು ಹೇಳಿದರು. ಕ್ರಿಸ್ತ ಯೇಸುವಿನ ಶಕ್ತಿ ನನ್ನಲ್ಲಿ ನೆಲೆಸುವಂತೆ ನನ್ನ ನಿಶಕ್ತಿಯನ್ನು ಕುರಿತು ಮತ್ತಷ್ಟು ಹೆಮ್ಮೆ ಪಡುತ್ತೇನೆ. ದುರ್ಬಲಗಳಲ್ಲೂ ದುರವಸ್ಥೆಗಳಲ್ಲೂ ಮಾನವ ನಷ್ಟದಲ್ಲೂ ಕಷ್ಟ ಹಿಂಸೆಗಳಲ್ಲೂ ಆಪತ್ತು ವಿಪತ್ತುಗಳಲ್ಲೂ ನಾನು ಕ್ರಿಸ್ತ ಯೇಸುವಿನ ನಿಮಿತ್ತ ಸಂತೃಷ್ಟನಾಗಿದ್ದೇನೆ. ನಾನು ಬಲಶಾಲಿಯಾಗಿರುವುದು ಬಲಹೀನನಾಗಿರುವಾಗಲೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಸಾಯಬೇಕಾಗಿ ಬಂದರು ಸ್ವಾಮಿ ನಿಷ್ಠೆಯಿಂದಿರು. ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ, Alleluia, 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 alleluia. ಪ್ರಭು ಕ್ರೈಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ.
ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವರಿಗೆ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೆಸೆಯುದ ಮತ್ತು ಸಿಮೋನನ ಸಹೋದರನಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿದ್ದರಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ಸಾಕ್ಷಾರ ಮಾಡಿದರು. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ, ಸ್ವಜನರಲ್ಲಿ, ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ಯಾವ ಮಹತ್ತರ ಕಾರ್ಯಗಳನ್ನು ಅವರು ಅಲ್ಲಿ ಮಾಡಲಾಗಲಿಲ್ಲ. ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಆಶ್ಚರ್ಯಾಯಿತು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಗುರುಗಳೇ, ಇಲ್ಲಿ ಇರುವಂಥ ಸ್ಥಳೀಯ ಸಿಸ್ಟರ್ಸ್ರವರೇ ಹಾಗೂ ಪ್ರೀತಿಯ ಮಕ್ಕಳೇ, ಭಾಳ ಸಂತೋಷದಿಂದ ನಾನು ಕೂಡ ಬಂದಿದ್ದೇನೆ ನಿಮ್ಮೆಲ್ಲರನ್ನು ನೋಡಲಿಕ್ಕೆ ಮತ್ತು ವಿಶೇಷವಾಗಿ ಈ ಭಕ್ತಿಯುತ ಕಾರ್ಯದ ಮುಖಾಂತರ ನಿಮ್ಮಲ್ಲಿ ಒಂದು ದೈವಿಕ ಸಂಬಂಧವನ್ನು ಬೆಳೆಸಲಿಕ್ಕೆ ನಾನು ಬಂದಿದ್ದೇನೆ. 2-3 ಸಲ ನಾನು ಬಂದಿದ್ದೆ, ಜನರು ಆವಾಗ ಸೇರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಫಾದರ್ ನನಗೆ ತೋರಿಸಿದ್ರು. ಫಾದರ್ ಇರುದರಾಜ್ ಕೂಡ ಹೋಗೋದಕ್ಕಿಂತ ಮೊದಲು ಈ ಜಾಗದ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ, ಕಾಗದ ಪತ್ರಗಳು ತಯಾರಿವೆ ಮತ್ತು ದಾನಿಗಳು ಕೂಡ ಒಳ್ಳೆಯ ಮನಸ್ಸಿನಿಂದ ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ ಅವರ ಮೇಲೆ ಕೂಡ ನಾವು ಕೋರುತ್ತೇವೆ. ಕ್ರೈಸ್ತ ಬಾಂಧವರಿಗೆ ಒಂದು ದೇವಾಲಯ ಅತಿ ಮುಖ್ಯದ್ದು. ಯಾಕೆಂದರೆ ಒಂದು ದಿವಸ, ನಮ್ಮ ಭಾನುವಾರ ದಿವಸ ನಾವು ದೇವರ ದಿವಸ ಅನ್ನುತ್ತೇವೆ, ಡೇ ಆಫ್ ದ ಲಾರ್ಡ್. ಇಂಗ್ಲೀಷ್ನಲ್ಲಿ ಡೇ ಆಫ್ ದ ಲಾರ್ಡ್ ಅಂತೀವಿ ಮತ್ತು ಲಾತಿನ್ ಭಾಷೆಯಲ್ಲಿ ದಿಯಸ್ ಡಾಮಿನಿ ಅಂತೇವೆ. ಡಾಮಿನಿ ಅಂದರೆ, ಡಾಮಿನಸ್ ಅಂದರೆ ದೊಡ್ಡ ಒಂದು ಶ್ರೇಷ್ಠ ವ್ಯಕ್ತಿ, ಆ ವ್ಯಕ್ತಿಯವರ ದೊಡ್ಡ ಶ್ರೇಷ್ಠ ವ್ಯಕ್ತಿಯವರ ದಿವಸ ಡೇ ಆಫ್ ದ ಲಾರ್ಡ್ ಅಂತೀವಿ. ಮತ್ತು ನಾವು ಭಾನುವಾರ ನಮ್ಮ ಕ್ರೈಸ್ತ ಬಾಂಧವರು ಎಲ್ಲದಕ್ಕಿಂತ ಮೊದಲು ನಾವು ದೇವಾಲಯಕ್ಕೆ ಹೋಗಿ ನಮ್ಮ ಭಕ್ತಿಯುತ ಕಾರ್ಯಗಳನ್ನು ಮಾಡಿಕೊಂಡು ಆಮೇಲೆ ಬಾಕಿ ಕೆಲಸ, ಬಾಕಿ ಕಾರ್ಯಕ್ರಮ, ಬಾಕಿ ಬಹುಶಃ ನಮ್ಮ ವಿಷಯಗಳನ್ನು ನಾವು ನೋಡ್ತೇವೆ. ಆದರೆ ದೇವಾಲಯ ಮುಖ್ಯದ್ದು. ಕ್ರೈಸ್ತ ಬಾಂಧವರಿಗೆ ದೇವಾಲಯ ಅಷ್ಟು ಮುಖ್ಯದ್ದು. ಈ ಒಂದು ದೇವಾಲಯದ ಮುಖಾಂತರ ಒಂದು ಗುರುತಿನ ಸ್ಥಳ, ನಾವು ಇಂಗ್ಲೀಷ್ನಲ್ಲಿ ಮೈಲ್ ಸ್ಟೋನ್ ಅಂತೇವೆ. ನಿಮ್ಮ ಮನೆಯಲ್ಲಿ ಆ ಚರ್ಚ್ ಕಡೆ, ನಿಮ್ಮ ಅಂಗಡಿಯಲ್ಲಿ ಆ ಪಕ್ಕದಲ್ಲಿ
ದೇವಾಲಯ ಪಕ್ಕದಲ್ಲಿ ಅಂದ್ಕೊಂಡು ದೇವಾಲಯ ಒಂದು ಗುರುತಿಸುವಂಥ ಸ್ಥಳ ಅಂದ್ಕೊಂಡು ನಾವು ಮಾಡ್ಕೊಳ್ತೀವಿ. ಒಳ್ಳೆಯದು. ಅಷ್ಟೇ ಅಲ್ಲದೆ ಪ್ರತಿ ಭಾನುವಾರ ಬಹುಶಃ ನೀವು ದೇವಾಲಯಕ್ಕೆ ಬರ್ತೀರಿ. ಇಲ್ಲಿ ಓದಲಾದ ಈ ದೇವರ ವಾಕ್ಯವನ್ನು ನಾವು ಕೇಳ್ತೇವೆ ಹಾಗೂ ಸಂಸ್ಕಾರವನ್ನು ಆಚರಿಸುತ್ತೇವೆ. ಮತ್ತು ಇಲ್ಲಿ ನಾವು ಏನು ಕಲಿತೇವೆ, ಎಲ್ಲಿ ನಾವು ಏನು ಕೇಳ್ತೇವೆ, ಅದು ನಾವು ಮನೆಯಲ್ಲಿ ತಗೊಂಡು ಹೋಗಲೇಬೇಕು. ಇಲ್ಲದಿದ್ದರೆ ಬಹುಶಃ ನಮ್ಮ ಧರ್ಮಕ್ಕೆ ಅರ್ಥ ಇಲ್ಲ. ನಾವು ದೇವಾಲಯದಲ್ಲಿ ಒಂದು ವಿಷಯ, ನಮ್ಮ ಮನೆಯಲ್ಲಿ ಮತ್ತೊಂದು ವಿಷಯ, ನಮ್ಮ ಕೇರಿಯಲ್ಲಿ ಇನ್ನೊಂದು ವಿಷಯ, ನಮ್ಮ ದಪ್ತರ ನಮ್ಮ ಆಫೀಸ್ಗಳಲ್ಲಿ ಮತ್ತೊಂದು ವಿಷಯ, ನಮ್ಮ ಶಾಲೆಯಲ್ಲಿ ಮತ್ತೊಂದು ಇಲ್ಲ. ಎಲ್ಲಿ ನಾವು ಏನು ಮಾಡಿದ್ದೇವೆ ಇದರ ಪ್ರಭಾವ ಎಲ್ಲ ಕಡೆ ಆಗಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಅದು ಸೇರಬೇಕು. ಇವತ್ತು ದೇವರ ವಾಕ್ಯ ನಾವು ಕೇಳಿದ್ದೇವೆ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ, ಆ ವಾಕ್ಯ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಡ್ಬೋದು ಅಂದ್ಕೊಂಡು ಅರ್ಥ ಮಾಡಿಕೊಳ್ಳುವುದು ಅದೇ ನಿಜ ಕ್ರೈಸ್ತತ್ವ ಅಥವಾ ಕ್ರೈಸ್ತ ಧರ್ಮ. ಇಲ್ಲದಿದ್ದರೆ ಇದಕ್ಕೂ ಮತ್ತು ನಾವು ಮಾಡುವಂಥ ಕೆಲಸಕ್ಕೂ, ನಮ್ಮ ಜಗಳಕ್ಕೂ, ನಮ್ಮ ಅನ್ಯಾಯ, ಮೋಸ, ವಂಚನೆ ಮಾಡುವುದಕ್ಕೂ ಏನೂ ಬಹುಶಃ ಒಂಥ ರೀತಿ ತಾರತಮ್ಯ ಇಲ್ಲದಿದ್ದರೆ ನಾವು ಕೂಡ ನಮ್ಮ ಧರ್ಮದ ಉಪಯೋಗ ಮಾಡಿಕೊಡದೆ ಒಂದು ರೀತಿಯ ಬೇರೆ ಜನರ, ಅನ್ಯ ಜನರ ಹಾಗೆ ಇರಲಿಕ್ಕೆ ಇರಬಹುದು. ಅದೇ ರೀತಿಯಲ್ಲಿ ದೇವರ ವಾಕ್ಯ ನಾವು ನಿರಾಕರಿಸಲಿಕ್ಕೂ ಕೂಡ ಆಗ್ತದೆ. ಹಲವಾರು ಸಲ ನಾವು ನಿರಾಕರಿಸ್ತೇವೆ. ಹೌದು, ದೇವರ ವಾಕ್ಯ ನಾವು ಕೇಳಿದ್ದೀವಿ, ಆದರೆ ನನ್ನ ಜೀವನದಲ್ಲಿ ಅದು ಆಗೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮಾಡುವುದಿಲ್ಲ, ನಾನು ಹಠ ಹಿಡಿತೇನೆ, ನಾನು ಮಾಡುವಂಥದ್ದು ಮಾಡೇ ಬಿಡ್ತೇನೆ, ನಾನು ಸೇಡು ತೀರಿಸ್ಬಿಡ್ತೇನೆ. ದೇವರ ವಾಕ್ಯವನ್ನು ನಾವು ತಿರಸ್ಕರಿಸ್ತೀವಿ. ಇವತ್ತಿನ 3 ವಾಚನಗಳು, ಇವತ್ತಿನ ವಿಷಯ ತಿರಸ್ಕೃತೆ. ಇಂಗ್ಲೀಷ್ನಲ್ಲಿ ರಿಜೆಕ್ಷನ್ ಅಂತೀವಿ. ರಿಜೆಕ್ಷನ್, ಮನುಷ್ಯನಿಗೆ ಈ ರಿಜೆಕ್ಷನ್ ಅಥವಾ ಈ ತಿರಸ್ಕಾರ ಮಾಡುವುದು ಒಂದು ಅಮೋಘ ಮತ್ತು ಒಂದು ಕಹಿ ಅನುಭವ. ಕುಟುಂಬದಲ್ಲಿ ಗಂಡ ಹೆಂಡತಿ, ನಾನು ನಿನಗೆ ತಿರಸ್ಕರಿಸ್ತೇನೆ, ನೀನು ಬೇಡ, ಅಥವಾ ನಮ್ಮ ತಂದೆ ತಾಯರು ಮಕ್ಕಳು, ನೀನು ಬೇಡ, ನಮ್ಗೆ ಉಪಯೋಗ ಇಲ್ಲ ಅಂದ್ಕೊಂಡು ಹೇಳಿದರೆ ಈ ತಿರಸ್ಕೃತ ಮಾಡುವಂಥ ಈ ವಿಷಯದಲ್ಲಿ ನಾವು ಕೂಡ ಬಹುಶಃ ಸೇರಿಕೊಂಡು ಬರ್ತೇವೆ. ಅದಕ್ಕಾಗಿ ಇವತ್ತಿನ ದಿವಸ ಯೇಸು ಕ್ರಿಸ್ತರ ತಿರಸ್ಕೃತೆ ಬಗ್ಗೆ ಹೇಳುವಾಗ, ಯಾಕಂದರೆ ಅವರು ಕೂಡ ಎಂಥ ಒಂದು ದೇವಾಲಯಕ್ಕೆ ಅವರು ಹೋಗಿದ್ರು, ನಮ್ಮ ಊರಿನ ದೇವಾಲಯ ಅಂದ್ಕೊಂಡು ಅವ್ರು ದೇವಾಲಯಕ್ಕೆ ಹೋಗಿದ್ರು. ಆದರೆ ಆ ದೇವಾಲಯದಲ್ಲಿ ಆ ಪದ್ಧತಿ ಪ್ರಕಾರ ದೇವರ ವಾಕ್ಯ ಓದುವಾಗ ಅವ್ರು ಹೇಳಿದ್ರು, ಬರ್ರಿ ನೀವು ಈಗ 30 ವರ್ಷದ ಒಂದು ವಯಸ್ಸಾದ ಮನುಷ್ಯ ಅನುಭವಿಸ್ತಾ, ಅದಕ್ಕಾಗಿ ಬರ್ರಿ ಇದು ಓದ್ರಿ ಮತ್ತು 1-2 ಮಾತು ಹೇಳ್ರಿ ಅಂತಾರೆ. ಯೇಸು ಕ್ರಿಸ್ತದು ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಒಮ್ಮೆಲೆ ಗೊಣಗುಟ್ಲಿಕ್ಕೆ ಶುರು ಮಾಡ್ತಾರೆ. ಇವರು ಯಾರು ನಮ್ಗೆ ಗೊತ್ತಿಲ್ಲ, ನಮ್ಮ ಊರಿನವರು, ಅವ್ರ ತಮ್ಮ ನಮ್ಗೆ ಗೊತ್ತಿದೆ, ಅವ್ರ ತಾಯಿ ನಮ್ಮವರು, ಅವ್ರ ತಂದೆ ಬಡಿಗೆ ಕೆಲಸ ಮಾಡೋರು, ಕಾರ್ಪೆಂಟ್ರ್ ಕೆಲಸ ಮಾಡೋರು, ಅವ್ರು ಇಂಜಿನಿಯರ್, ಕಾಂಟ್ರಾಕ್ಟರ್, ಡಾಕ್ಟ್ರಲ್ಲ, ಅವ್ರು ಕಾರ್ಪೆಂಟ್ರ್, ಒಂದು ಕೂಲಿ ಕೆಲಸ ಮಾಡೋರು, ಇವರಿಗೆಲ್ಲ ನಮ್ಮ ಪರಿಚಯ ಇದೆ. ಅವರು ನಮ್ಗೆ ಬೇಡ, ಇವ್ರು ನಮ್ಮ ಹತ್ರ ಹೇಳೋದು ಬೇಡ. ಯಾಕಂದರೆ ನಮ್ಗೆ ಇಲ್ಲಿ ಬರೋರು ದೊಡ್ಡವರು ಬೇಕು, ಶ್ರೇಷ್ಠ ಇದ್ದವರು ಬೇಕು. ನೀವು ನಮ್ಮ ಊರಿನವರು, ನಾವು ಹೇಳ್ತೀವಿ, ನಮ್ಮ ಊರಿನವ್ರಿಗೆ ನಾವು ಗೌರವ ಕೊಡೋದಿಲ್ಲ. ಮತ್ತು ಯೇಸು ಕ್ರಿಸ್ತರು ಆ ದೇವಾಲಯದಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಪ್ರವಾದಿಗೆ ಎಲ್ಲ ಕಡೆ ಬಹುಶಃ ಗೌರವ ಇದೆ, ಆದರೆ ತನ್ನ ಊರಿನಲ್ಲಿ, ತಮ್ಮ ಸ್ವಂತ ಊರಿನಲ್ಲಿ, ಸ್ವಂತ ಮನೆತನದಲ್ಲಿ, ಸ್ವಂತ ಕುಟುಂಬದಲ್ಲಿ ಆ ಗೌರವ ಇಲ್ಲ. ಅದಕ್ಕಾಗಿ ಇಲ್ಲಿ ಒಂದು ವಾಕ್ಯ ಬರೆದಿದೆ, ಯೇಸು ಕ್ರಿಸ್ತರ ಮಾಡುವಂಥ ಅದ್ಭುತಗಳು ಅಲ್ಲಿ ಮಾಡಲಿಲ್ಲ. ಇದರ ಅರ್ಥ ಏನು? ಯಾವಾಗ ದೇವರಿಗೆ ನಾವು ತಿರಸ್ಕರಿಸ್ತೇವೆ, ದೇವರು ಮಾಡುವಂಥ ಬಹುಶಃ ಒಳ್ಳೆಯ ಕೆಲಸ ಅಥವಾ ಸಾಧನೆಗಳು ನಮ್ಮಲ್ಲಿ ತಪ್ಪು ಹೋಗ್ತವೆ, ನಮ್ಮಲ್ಲಿ ಸಿಗೋದಿಲ್ಲ. ದೇವರಿಗೆ ನಿರಾಕರಿಸಿದ ಮೇಲೆ ಮತ್ತೇನು ನನ್ನ ಹತ್ರ ಉಳಿಯುವಂಥದ್ದು ಯಾವುದೂ ಇಲ್ಲ. ಮತ್ತು ಈ ಪರಿಸ್ಥಿತಿಯಲ್ಲಿ ಈ ಮೊದಲನೇ ವಾಚನ ಕೂಡ ಅದೇ ನಮ್ಗೆ ಹೇಳ್ತಾ ಇದೆ. ಮತ್ತು ಕಠೋರ ವಾಕ್ಯದಿಂದ ದೇವರು ಆ ಪ್ರವಾದಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರವಾದಿಯ ಜೀವನ ಯಾವಾಗಲೂ ನಿರಾಕರಿಸಿದಂತಹ ಜೀವನ, ಯಾರೂ ಕೇಳೋರಲ್ಲ, ಯಾರೂ ಅದಕ್ಕೆ ಗಮನಿಸ್ಕೊಡೋರಲ್ಲ, ಅದು ಬೇಡ,
ದೇವರ ವಾಕ್ಯ ನಮ್ಗೆ ಬೇಡ, ನಮಗೆಲ್ಲ ಗೊತ್ತಿದೆ, ನಾವು ಓದಿದ್ದೇವೆ, ಬೈಬಲ್ ಓದಿದ್ದೇವೆ, ನೀವು ಆದರೆ ಯಾಕೆ ಹೇಳಬೇಕು ಅಂದ್ಕೊಂಡು ತಿರಸ್ಕರಿಸ್ತಾರೆ. ನರಪುತ್ರನೇ, ನನಗೆ ವಿಮುಖರಾಗಿ ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳಿಸುತ್ತೇನೆ. ಯಾರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ, ಯಾರು ವಿರೋಧಿಸ್ತಾರೆ, ಅವ್ರ ಕಡೆ ನೀನು ಹೋಗಬೇಕು. ಅಷ್ಟೇ ಅಲ್ಲದೆ ಇಸ್ರಾಯೇಲ್ ಬಳಿಗೆ ನಿನ್ನನ್ನು ಕಳಿಸುವೆನು. ಈ ದಿನದವರೆಗೆ ಅವರು, ಅವರ ಪಿತೃಗಳು ನನ್ನನ್ನು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಆ ಸಂತಾನದವರು ನಾಚಿಕೆಟ್ಟವರು, ಹಠಗಾರರು ಆಗಿದ್ದಾರೆ. ಇದು ಬೇರೆಯವರ ಬಗ್ಗೆ ಅಲ್ಲ, ಇದು ನನ್ನ ಬಗ್ಗೆ, ನಿಮ್ಮ ಬಗ್ಗೆ. ಯಾಕಂದರೆ ದೇವರಿಗೂ ಕೂಡ ನಾವು ಹಲವಾರು ರೀತಿಯಲ್ಲಿ, ಹಲವಾರು ವಿಷಯದಲ್ಲಿ ನಾವು ಕೂಡ ನಿರಾಕರಿಸಿದ್ದೇವೆ, ನಮ್ಮ ಜೀವನದಲ್ಲಿ ನಿರಾಕರಿಸಿದ್ದೇವೆ. ನಾವು ಬಹುಶಃ ಸಂಸ್ಕಾರವನ್ನು ಪಡೆದಿದ್ದೇವೆ, ಆದರೆ ಇತರ ಸಂಬಂಧ ನಾನು ಬೆಳೆಸ್ಕೊಂಡಿದ್ದೇನೆ. ನಾನು ಮದುವೆ ಸಂಸ್ಕಾರ ಆಗಿದ್ದೇನೆ, ಆದರೆ ಇತರ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇನೆ. ನಾನು ಬಹುಶಃ ನನ್ನ ದೇವರು ನನಗೆ ಕೊಟ್ಟಿದ್ದಾರೆ, ಆದರೂ ಕೂಡ ನನ್ನ ಕೆಲಸದಲ್ಲಿ ನಾನು ಮೋಸ ವಂಚನೆ ಮಾಡ್ತಾ ಇದ್ದೇನೆ. ಯಾರೂ ಬಹುಶಃ ಅಪ್ಪಿತಪ್ಪಿ ನನ್ನ ಹತ್ರ ಒಂದು ತಪ್ಪು ಮಾಡಿದ್ದಾರೆ, ಆದರೆ ನಾನು ಸೇಡು ತೀರಿಸಬೇಕು, ಹಠನ ಮಾಡಿಕೊಂಡು ಅವರಿಗೆ ನಾನು ಸೋಲಿಸಬೇಕು, ಅವರಿಗೆ ಬೇಕಾದರೆ ನಾನು ನೋವಿಸಬೇಕಂದ್ಕೊಂಡು ನಾವು ಹಠ ಮಾಡ್ಕೊಂಡಿರ್ತೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ದೇವರು ನಮ್ಮ ಜೀವನದಲ್ಲಿ ಎಲ್ಲಿದ್ದಾರೆ. ಇವತ್ತು ನಾವು ವಿಶೇಷವಾಗಿ 3 ಥರದ ವಿಧಾನದಲ್ಲಿ ದೇವರನ್ನು ನಿರಾಕರಿಸ್ತೇವೆ. ಮೊಟ್ಟ ಮೊದಲಾಗಿ ಸೈತಾನನು ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಬಂದ್ಕೊಂಡು ಗೂಡು ಕಟ್ಕೊಂಡು ನಮಗೆ ಅವರು ಏನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ವಿಶೇಷವಾಗಿ ದೇವರನ್ನು ನಿರಾಕರಿಸಲಿಕ್ಕೆ ಅವರು ಮೊದಲು ಸೇರಿದವರು. ದೇವರು ನಿಮ್ಗೆ ಬೇಡ, ನಾನಿದ್ದೇನೆ, ನಾನು ನಿಮಗೆಲ್ಲ ಕೊಡ್ತೀನಿ, ನೋಡ್ರಿ, ನೀವು ಅಲ್ಲಿ ಮೋಸ ಮಾಡಿದರೆ ನಿಮ್ಗೆ ಇಷ್ಟು ಸಿಗ್ತದೆ, ನೀವು ಅವ್ರಿಗೆ ಬಿಟ್ಕೊಂಡು ಮತ್ತೊಬ್ಬರು ತಗೊಂಡಿದ್ದರೆ ಅವ್ರಿಗೆ ಹೀಗಾಗ್ತದೆ ಅಂದ್ಕೊಂಡು ಸೈತಾನನ ಕೆಲಸ ಇದೆ. ಎಷ್ಟೋ ಸಲ ನಾವು ನೋಡ್ತೇವೆ ನಮ್ಮ ಕುಟುಂಬದಲ್ಲಿ ನಾವು ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾಕಂದರೆ ಹೊಟ್ಟೆ ಕಿಚ್ಚು, ಅಲ್ಲಿ ಯಾವುದೋ ಬಹುಶಃ ಈ ವಿಷಯದಲ್ಲಿ ಒಂದು ನಮ್ಮ ಆಸ್ತಿ ವಿಷಯದಲ್ಲಿ ಅಥವಾ ಹಣದ ವಿಷಯದಲ್ಲಿ ಅವರು ಚೂರು ಮಾಡುವಂಥದ್ದು. ಇಂಗ್ಲೀಷ್ದಲ್ಲಿ ನಾವು ಹೇಳ್ತೀವಿ, ಗಾಡ್ ಮೇಕ್ಸ್ ಪೀಸ್ ಬಟ್ ಡೆವಿಲ್ ಮೇಕ್ಸ್ ಪೀಸಸ್ ಅಂದ್ಕೊಂಡು. ಅಂದರೆ ದೇವರು ಶಾಂತಿಯನ್ನು ಮಾಡ್ತಾರೆ, ಅದು ದೇವರ ಒಂದು ಸ್ವಭಾವ. ಶಾಂತಿ ಮಾಡುವುದು, ಐಕ್ಯತೆಯಲ್ಲಿ ಇರುವುದು, ಒಕ್ಕಟ್ಟಲ್ಲಿ ಇರುವುದು ಅದು ದೇವರ ಕೆಲಸ. ಆದರೆ ಸೈತಾನನ ಕೆಲಸ ಇದ್ದದ್ದೆಲ್ಲ ಮುರಿದು ನಾಶ ಮಾಡಿಕೊಂಡು 25 ಭಾಗ ಮಾಡುವುದು ಅದು ಸೈತಾನನ ಕೆಲಸ. ಅವ್ರು ಚಪ್ಪಾಳೆ ತಟ್ಕೊಂಡು ಅವ್ರು ಸಂತೋಷದಿಂದ ಇರ್ತಾರೆ. ಅವ್ರ ಸಂತೋಷಕ್ಕೆ ಕಾರಣ ನಾವೇ. ಅದಕ್ಕಾಗಿ ಮೊಟ್ಟ ಮೊದಲಾಗಿ ದೇವರನ್ನು ನಿರಾಕರಿಸುವುದು ನಮ್ಮ ಮನಸ್ಸಿನಲ್ಲಿ, ಬಾಯಲಲ್ಲ. ಬಾಯಲ್ಲಿ ನಾನು ದೊಡ್ಡ ಒಂದು ಪ್ರಾರ್ಥನೆ ಹೇಳ್ತೇನೆ, ನಾನು ಎರಡನೇದಾಗಿ ನಾವು ಹೇಳುವುದು ಸಂಸಾರ ಅಥವಾ ಜಗತ್ತು. ಈ ಜಗತ್ತು ವರ್ಲ್ಡ್ ಅಂತೀವಿ. ಆ ಜಗತ್ತು ನಮಗೇನು ಹೇಳ್ತದೆ, ಇದು ದೇವರ ಕಷ್ಟಕರ ಹಾದಿ ಬೇಡ, ಆ ಶಿಲುಬೆಯ ಹಾದಿ ಬೇಡ. ನಾವು ಸಲೀಸಾಗಿ ಬಹುಶಃ ನಾವು ಒಂದು ರೀತಿಯಲ್ಲಿ ಸಾಗಿಸ್ಬೋದು, ಒಳ್ಳೆಯ ರೀತಿಗೆ ನಮಗೆ ಇದು ಬೇಕು, ಅದು ಬೇಕು, ನನಗೆ ಮೋಜು ಬೇಕು, ನನಗೆ ಬಹುಶಃ ಇದೆಲ್ಲ ನನಗೆ ಲಕ್ಸುರಿಯಸ್ ವಸ್ತುಗಳು ಬೇಕು. ಇವತ್ತು ನಾವು ಹೇಳ್ತೇವೆ, ಮಾರ್ಕೆಟಿಗೆ ಹೋಗಿದರೆ ಅಲ್ಲಿ ಹಾಕೋದು ಅಡ್ವರ್ಟೈಸ್ ನನಗೆ ಬೇಡ, ಆದರೆ ಅವ್ರು ಅಡ್ವರ್ಟೈಸ್ ನೋಡಿಕೊಂಡು ನಾನು ತಗೊಳ್ಳೋಂಗೆ ಆಗ್ತದೆ. ಮತ್ತು ಆ ಅಡ್ವರ್ಟೈಸ್ ಕೂಡ ಒಂದೊಂದು ಥರ ನಮ್ಮ ಮನಸ್ಸನ್ನು ಹುಚ್ಚು ಮಾಡುವಂಥದ್ದು. ಒಂದು ಟೂತ್ ಪೇಸ್ಟ್ ನಾನು ನನ್ನ ಹಲ್ಲಿಗೆ ಹಾಕೋದಾದ್ರೂ ಕೂಡ ಅಲ್ಲಿ ಒಂದು ಹೆಂಗಸರು ದೊಡ್ಡ ಒಂದು ಪಿಕ್ಚರ್ ಇರ್ತದೆ, ಯಾಕಂದರೆ ಅವಳು ಟೂತ್ ಪೇಸ್ಟ್ ಇಟ್ಕೊಂಡಿದ್ದಾಳೆ, ಅದಕ್ಕಾಗಿ ನಾನು ಕೂಡ ತಗೊಳ್ಬೇಕು, ನನಗೆ ಬೇಡ. ಆದರೆ ಅದಕ್ಕೆ ಸಂಸಾರ ಜಗತ್ತಂತೀವಿ. ಇವತ್ತಿನ ದಿವಸ ಟಿ ವಿ ಬಹಳ ಒಳ್ಳೆಯದು. ಟಿ ವಿ ಮುಖಾಂತರ ನಾವು ಎಷ್ಟೋ ಕಲಿಬಹುದು, ಟಿ ವಿ ಮುಖಾಂತರ ನಾವು ಎಷ್ಟೋ ಸುದ್ದಿಗಳನ್ನು ಕೇಳಬಹುದು, ನಾವು ಬಹುಶಃ ಕ್ರಿಕೆಟ್ ಮ್ಯಾಚ್ ಅಥವಾ ಈ ಥರ ನೋಡ್ಬೋದು. ಆದರೆ ಟಿ ವಿ ಮುಖಾಂತರ ಕೆಟ್ಟತನ ಅಥವಾ ಮೀಡಿಯಾ ಅಂತೇವೆ, ನಮ್ಮ ಮಾಧ್ಯಮದ ಮುಖಾಂತರ ಆಗುವಂಥ ಭಾಳಷ್ಟು ಹಾನಿಕರ ವಿಷಯ ಕೂಡ ನಾವು ಇದು ಜಗತ್ತು. ಮಕ್ಕಳಿಗೆ ಬಹುಶಃ ನಾಳೆ ಪರೀಕ್ಷೆ ಇದೆ, ಇರಲಿ ಇವತ್ತು ಮ್ಯಾಚ್ ಇದೆ, ಅದು ನೋಡಲೇಬೇಕು. ಹುಚ್ಚಾಗಿ ನಾವು ನೋಡಿಕೊಂಡು ನಮ್ಮ ಶಾಲೆಯನ್ನು ಬಿಟ್ಟು ಬಿಡ್ತೀವಿ. ಇದು ಜಗತ್ತು.
ಎಷ್ಟೋ ನಮ್ಮ ಹೆಂಗಸರು ಮನೆ ಕೆಲಸ ಬಿಟ್ಕೊಂಡು ಅದು ಸೀರಿಯಲ್ ನೋಡಬೇಕು, ಒಂದಾಗೋಲ್ಲ, ಅದಾದಮೇಲೆ ಮತ್ತೊಂದು ಬರ್ತದೆ, ಅದಾದಮೇಲೆ ಮತ್ತೊಂದು ಬರ್ತದೆ, ಮುಂದಿನ ವಾರ 2ನೇ ವಾರ ಅದು ಮತ್ತೆ ಕಂಟಿನ್ಯೂ ಆಗ್ತದೆ. ಏನೂ ಇರಲಿ, ಗಂಡನ ಕೆಲಸ ಇರಲಿ ಅಥವಾ ಮಕ್ಕಳ ಕೆಲಸ ಇರಲಿ, ಅದು ಬಿಟ್ಕೊಂಡು ನಾನು ಸೀರಿಯಲ್ ನೋಡಬೇಕು. ಮತ್ತು ಆ ಸೀರಿಯಲಲ್ಲಿ ಬರೋದು ಏನೂ ಇಲ್ಲ. ಈವ್ನಿಂಗ್ ಬಿಟ್ಕೊಂಡು ಅವ್ರಿಗೆ ತೊಗೊಂಡಿದ್ರೆ ಎಷ್ಟು ಸಂತೋಷ, ಮತ್ತು 3ನೇವ್ರು ತೊಗೊಂಡು 4ನೇವ್ರು ಬಂದರೆ ಮತ್ತಿಷ್ಟು ಸಂತೋಷ. ಇದು ಜಗತ್ತು. ಎಷ್ಟೋ ಮಕ್ಕಳೀಗ ನಮ್ಮ ಮೊಬೈಲ್ದಿಂದ ಹಾಳಾಗಿದ್ದಾರೆ. ನಾವು ಮೊಬೈಲಲ್ಲಿ ಏನು ಮೆಸೇಜ್ ಕಳಿಸ್ತೀವಿ, ನಾನು ಫಾರ್ವರ್ಡ್ ಮಾಡಿಕೊಂಡು ನನ್ನ ತಲೆ ಕೆಡಿಸೋದಷ್ಟೇ ಇಲ್ಲದ್ರಿ ಇತರರಿಗೆ ಕಳಿಸ್ತೀನಿ. ನನಗೊಂದು ಸುದ್ದಿ ಬಂದಿದೆ, ಇದು ಯಾರೋ ಓಡೋಗಿದ್ದಾರಂತೆ, ಇದೆಲ್ಲರಿಗೆ ಕಳಿಸ್ಕೊಂಡು ಓಡೋಗಿದ್ದಾರೆ. ಓಡೋಗಿದ್ರು ಎಲ್ಲವರು ಅವ್ರು ಬಸ್ ಸ್ಟ್ಯಾಂಡ್ ಹೋಗಿದ್ರು, ಆದರೆ ಅವರು ಹೋಗಿದ್ದಾರೆ ಅಂದ್ಕೊಂಡು ಎಲ್ಲರಿಗೆ ನೀವು ಹಾಕಿಬಿಟ್ಟಿದ್ದೀರಿ, ಹೆಸರು ಕೆಡಿಸ್ಬಿಟ್ಟಿದ್ದೀರಿ. ಒಂದು ಸಲ ಕೆಡಿಸಿದ ಮೇಲೆ ಅದನ್ನು ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ಮತ್ತೊಂದು ಮೆಸೇಜ್ ಕಳಿಸಿದ್ರೆ, ಇಲ್ಲ ಅವ್ರು ಬಸ್ ಸ್ಟ್ಯಾಂಡಿಗೆ ಅಷ್ಟೇ ಹೋಗಿದ್ರು, ಎಲ್ಲೋ ಓಡೋಗಲಿ ಅಂದ್ಕೊಂಡು ಮತ್ತೊಂದು ಕಳಿಸಿದ್ರೆ ಯಾರೂ ಓದೋದಿಲ್ಲ, ಮೊದಲಿಂದ ಓದಾಯಿತು. ಅಷ್ಟೇ ಅಲ್ಲದೆ ನಾವು ಒಬ್ಬೊಬ್ಬನ ಮೇಲೆ ಒಂದೊಂದು, ಬಹುಶಃ ಇಂಗ್ಲೀಷ್ನಲ್ಲಿ ಗಾಸಿಪ್ ಅಂತೀವಿ, ನಾವು ಮಾತಾಡೋದು ಕಿರುಕುಳ ಮಾಡ್ಕೊಂಡು ಮಾಡೋದು ಎಷ್ಟೋ ಮಂದಿಗೆ ನಾವು ಕೆಳಗೆ ಹಾಕ್ತೀವಿ. ಬಹುಶಃ ನಾವು ನೋಡ್ತೀವಿ ಒಂದೊಂದು ಸಲ ಜನರು ಪತ್ರ ಬರೆದು ಕೊಡು, ನನಗೂ ಕೂಡ ಕೆಲವರು ಪತ್ರ ಬರೀತಾರೆ, ಅನಾನಿಮಸ್ ಲೆಟರ್ ಅಂತಾರೆ. ಅಂದರೆ ಅವ್ರ ಹೆಸರಿಲ್ಲ ಅಥವಾ ಹೆಸರು ಹಾಕಿದ್ರು ಕೂಡ ಅವರೇನಿಲ್ಲ, ಅವ್ರು ಹೀಗಾಗಿದೆ, ಇವ್ರು ಹೀಗಾಗಿದೆ, ಆ ಗುರುಗಳು ಹಾಗೂ, ಅವ್ರ ಸಿಸ್ಟರ್ ಹಾಗೂ, ಈ ಕುಟುಂಬದವ್ರು ಹೀಗೆ ಅಂದ್ಕೊಂಡು ಹೆಸರು ಕೆಡಿಸುವುದು. ಇದು ಜಗತ್ತು. ಇವತ್ತು ನಾವು ಕಲ್ತಿದ್ದೀವಿ, ಆದರೆ ಕಲ್ತಿದ್ದ ನಮ್ಮ ಶಿಕ್ಷಣ ನಾವು ಇಂಥ ಕೆಟ್ಟದಕ್ಕೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಸೈತಾನ, 2ನೇದಾಗಿ ಜಗತ್ತು, 3ನೇದಾಗಿ ಸ್ವಾರ್ಥ. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಅಹಂ ಅಂತೀವಿ. ಅಹಂ ಅಂದರೆ ನಾನೇ ದೊಡ್ಡವನು, ನನಗೆ ನೀವು ಎಲ್ಲರೂ ಗೌರವ ಕೊಡಬೇಕು, ನನ್ನ ಪೋಸ್ಟರಲ್ಲಿ ಕಾಣಬೇಕು, ನಾನು ಕೊಟ್ಟಿದ್ದ ವಿಷಯದಲ್ಲಿ ಇಲ್ಲಿ ಹೆಸರು ಬರೆದಿಡಬೇಕು, ನಾನು ಏನು ಕೊಟ್ಟಿದ್ದರೆ ಫಾದರ್ ಇಲ್ಲಿ ಬಂದ್ಕೊಂಡು ಅನೌನ್ಸ್ ಮಾಡಬೇಕು. ಒಂದೊಂದು ಸಲ ಫಾದರ್ ಪಾಪ ಮರೆತು ಬಿಟ್ಟಿದ್ರೆ ಅದು ದೊಡ್ಡ ಒಂದು ನಮಗೆ ಇನ್ಸಲ್ಟ್ ಆಗಿದಾಗೆ. ಯಾಕೆ ನಾನು ಕೊಟ್ಟಿದ್ದೇನೆ, ಏನೂ ಹೇಳಲಿಲ್ಲ. ಅಹಂ, ನಾನು ಮಾಡಬೇಕದು, ನಾನೇ ದೊಡ್ಡವನು, ನಾನು ಹೇಳಿದ್ದು ಎಲ್ಲರೂ ಕೇಳಬೇಕು. ಎಷ್ಟೋ ಸಲ ನಾವು ನೋಡ್ತೀವಿ ಮನೆಯಲ್ಲಿ, ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಮೀಟಿಂಗ್ ಮತ್ತು ಸಂಸ್ಥೆಯಲ್ಲಿ ಎಷ್ಟೋ ಸಲ ನಾನೇ ದೊಡ್ಡವನು, ನಾನೇ ಮಾಡಬೇಕು, ಈ ಥರ ನನಗೆ ಬೇಡ. ಕುಟುಂಬದಲ್ಲಿ ಗಂಡ ಹೇಳೋನು ನಾನು ಹೇಳೋದು ನಮ್ಮ ಹೆಂಗಸರು ಕೇಳಲೇಬೇಕು. ಹೆಂಗಸರು ಹೇಳೋದು, ನಾನು ಮಾಡೋದು ಕೆಲಸ ನಮ್ಮ ಗಂಡ ಯಾವ ರೀತಿಯಲ್ಲಿ ಅವರು ಪ್ರಶಂಸೋದಿಲ್ಲ. ಪ್ರತಿ ದಿವಸ ಬಂದ್ಕೊಂಡು ಪ್ಲೇಟ್ ಹಾಕಿದ ಮೇಲೆ ಅದು ಮುಗಿಸ್ಕೊಂಡು ಹೋಗೋದಷ್ಟೇ ಹೊರತು ನಾನು ಮಾಡಿದ್ದೇನೆ, ಕಷ್ಟಕರ ಆಗಿ ಮಾಡಿದ್ದೇನೆ ಅಂದ್ಕೊಂಡಿಲ್ಲ. ಇಂಥ ಒಂದು ನಮ್ಮ ಸ್ವಾರ್ಥ, ಅಹಂ ಅಂತೀವಿ. ಮತ್ತು ಈ 3 ರೀತಿಯಲ್ಲಿ ನಾವು ದೇವರನ್ನು ನಿರಾಕರಿಸ್ತೇವೆ. ಬಹುಶಃ ನೀವು ಹೇಳುವರಿ, ಇಲ್ಲ ನಾನು ಬೈಬಲ್ ಪುಸ್ತಕ ಓದ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಜಪಸರ ಮಾಡ್ತೇನೆ, ಇವತ್ತು ನಾನು ಮೆರವಣಿಗೆ ಮಾಡ್ತೇನೆ, ಎಲ್ಲರೂ ನೋಡಬೇಕು, ಎಲ್ಲರೂ ನೋಡ್ತಾ ಇದ್ದಾರೆ, ನಾವು ಭಕ್ತಿಯುತಳ್ಳೋರು. ಆದರೆ ನನ್ನ ಹೃದಯದಲ್ಲಿ ಕೊಳಚೆ ಪ್ರದೇಶ ಆಗಿದೆ. ನನ್ನ ಹೃದಯದಲ್ಲಿ ಬಹುಶಃ ನಾನು ದೇವರಿಗೆ ತಪ್ಪಿದ್ದೇನೆ, ದೇವರನ್ನು ಬಿಟ್ಟಿದ್ದೇನೆ, ದೇವರನ್ನು ನಿರಾಕರಿಸಿದ್ದೇನೆ. ಸಂತ ಅಂತೋನಿಯವರ ಬಗ್ಗೆ ನೀವು ವಿಶೇಷವಾಗಿ ಇವತ್ತು ಭಕ್ತಿಯುತ ನಿಮ್ಮ ದಿವಸವನ್ನು ಆಚರಣೆ ಮಾಡ್ತೀವಿ. ಸಂತ ಅಂತೋನಿಯವರಿಗೆ ಈಗ ಅವರು ಭಾಳ ಶ್ರೇಷ್ಠರು, ಸಂತ ನಾವು ಹೇಳಿದ ಪವಾಡ ಪುರುಷ ಅಂದ್ಕೊಂಡು ಅವ್ರಿಗೆ ಗೌರವ ಕೊಡ್ತೀವಿ. ಆದರೆ ಅವ್ರು ಇರುವ ಕಾಲದಲ್ಲಿ ಅವರಿಗೂ ಕೂಡ ನಿರಾಕರಿಸಿದರು. ಈ ಸಂತ ಅಂತೋನಿ ನಮ್ಗೆ ಬೇಡಪ್ಪ, ನೀವು ಹೋಗಿ ಆ ಗುರುಗಳಿಗೆ ಹೇಳೋ, ಅಲ್ಲಿದ್ದ ಜನರಿಗೆ ಹೇಳು, ನಾವು ಒಳ್ಳೆಯವರು, ನಮ್ಮ ಹತ್ರ ಯಾಕೆ ಬರ್ತೀನಿ ನೀನು, ನಮ್ಗೆ ಟೈಮ್ ಇಲ್ಲ, ನೀವು ಹೋಗಿಬಿಡು ಅಂದ್ಕೊಂಡು ಸಂತ ಅಂತೋನಿಗೆ ಕೂಡ ನಿರಾಕರಿಸಿದರು. 2 ಸಂಗತಿಗಳು ನಾವು ಓದಿದ್ದೇವೆ ಅವ್ರ ಚರಿತ್ರೆ ಮೇಲೆ. ಅದು ದೇವರ ಅವರ ಪರಮ ಪ್ರಸಾದದ ಒಂದು ಬಹಳಷ್ಟು ಭಕ್ತಿ ಇತ್ತು. ಪ್ರತಿ ದಿವಸ ಆ ದೇವರ ಸಂಪುಟದ ಮೇಲೆ ಮುಂದೆ ಅವರು ನಿಜವಾಗಿಯೂ ಧ್ಯಾನ ಮಾಡಿಕೊಂಡು ನಮಸ್ಕರಿಸ್ಕೊಂಡು ಆರಾಧನೆ ಮಾಡ್ತಿದ್ರು. ಅದು ಕೂಡ ಜನರಿಗೆ ಕೂಡ ಕೇಳಿದರು, ಬರ್ರಿ, ಯಾಕಂದರೆ ಯೇಸು ಕ್ರಿಸ್ತ ನಮ್ಮಲ್ಲಿದ್ದಾಗ ನಾವು ಏನು ಬೇಕಾದ್ರೂ ಕೇಳ್ಬೋದು. ದೇವರ ಪರಮ ಪ್ರಸಾದವನ್ನು ಇಟ್ಕೊಂಡು ಆರಾಧನೆ ಮಾಡುವಾಗ ಇದೆಲ್ಲ ಯಾಕೆ ಬೇಕು, ಟೈಮ್ ವೇಸ್ಟ್, ನಮಗೆ ಬೇರೆ ಕೆಲಸ ಇದೆ. ಯಾರೂ ಇರಲಿಲ್ಲ, ಯಾರೂ ಬರಲಿಲ್ಲ. ಆಗ ಸಂತ ಅಂತೋನಿ ಅವ್ರೇನು ತಗೊಳ್ತಾರೆ, ಆ ಸಂಪುಟ ಅಥವಾ ಮಾನ್ಸ್ಟನ್ಸ್ ಅಂತೇವೆ, ಯೇಸು ಕ್ರಿಸ್ತರ ಶರೀರ ಇಟ್ಟಂಥ ಅದವನ್ನು ತಗೊಂಡು ಹೋಗಿ ಆ ದಾರಿ ಮೇಲೆ, ಹಾದಿ ಮೇಲೆ ಬೀದಿಗೆ ಹೋಗ್ತಾರೆ. ಅವ್ರು ಬೀದಿಗೆ ತೊಗೊಂಡು ಹೋಗುವಾಗ ಜನರು ಯಾರೂ ಕೇಳೋಕ್ಕೆ ಅನ್ನೋದಿಲ್ಲ. ಆದರೆ ಒಂದು ಕತ್ತೆ
ಅಲ್ಲಿ ನಿಂತ್ಕೊಂಡು ಅವರು ಮುಂದೆನೇ ನಮಸ್ಕರಿಸ್ಕೊಂಡು ಬಗ್ಗಿಸಿ ತನ್ನ ಕಾಲು ಕೆಳಗೆ ಹಾಕ್ಕೊಂಡು ನಮಸ್ಕರಿಸ್ತಾರೆ. ಇದನ್ನು ನೋಡಿದ ಜನರು ಅರೆ ಕತ್ತೆ ಮಾಡ್ತಾ ಇದೆ, ಆಮೇಲೆ ಮತ್ತೊಂದು ಕತ್ತೆ ಮತ್ತೊಂದು ಪ್ರಾಣಿ ಬಂದ್ಕೊಂಡು ಮಾಡಿದಾಗ ಅವ್ರಿಗೆ ತಿಳಿತದೆ ಸಂತ ಅಂತೋನಿಯವರಿಗೆ ನಾವು ನಿರಾಕರಿಸೋದು ಅಷ್ಟೇ ಅಲ್ಲದೆ ದೇವರಿಗೂ ಕೂಡ ನಾವು ನಿರಾಕರಿಸಿದ್ದೇವೆ, ಪರಮ ಪ್ರಸಾದವನ್ನು ನಾವು ನಿರಾಕರಿಸಿದ್ದೇವೆ. ನೋಡಿ ಎಂಥ ಹುಚ್ಚು ನಾವು ಅಂದ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಸಂತ ಅಂತೋನಿಯವರು ಒಳ್ಳೆಯ ಪ್ರಸಂಗದಾರ ಅಂದ್ಕೊಂಡು ನಾವು ಕೇಳಿದ್ದೇವೆ. ಹೋಗಲ್ಲಿ ಬೇರೆ ಊರಲ್ಲಿ ಅವರಿಗೆ ಜನರು ಬರ್ತಿದ್ರು, ಮತ್ತು ಅವರು ಪೋರ್ಚುಗಲ್ದಿಂದ ಲಿಸ್ಬಾನ್ದಿಂದ ಇಟಲಿ ಎಲ್ಲೋ ಹೋಗಿದ್ರು ಅವರು. ಆದರೆ ತಮ್ಮ ಸ್ವಂತ ಊರಿನಲ್ಲಿ ಯಾರಿಗೆ ಬೇಕು ದಿವಸ ಕೇಳ್ತೀವಿ ನಾವು, ಮುಂಜಾನೆ ಕೇಳ್ತೇವೆ, ಸಂಜೆ ಕೇಳ್ತೀವಿ, ನಮ್ಗೆ ಬೇಡ ದೇವ್ರ ವಾಕ್ಯ, ನಮ್ಗೆ ಬೇಡ. ಬೇರೆಯವನ್ನ ಇದ್ದರೆ ಕೇಳ್ರಿ, ನೀವು ಅಕ್ಕಿ ಕೊಡೋದಾದರೆ ಬರ್ತೇವೆ, ನೀವು ಏನಾದರೆ ಚರ್ಚಿನ ಕೊಡೋದಾದರೆ ನಾವು ಬರ್ತೇವೆ, ಇದು ದೇವ್ರ ಮಾತು ಯಾಕೆ ಬೇಕು ನಮಗೆ ಅಂತವನಿಗೆ ಆಯ್ಕಲಿ ಏನೂ ಹೇಳೋದಿಲ್ಲ. ನೆಟ್ಟಗೆ ಹೋಗಿ ಆ ನದಿ ದಂಡೆ ಹತ್ರ ಹೋಗಿ ಅಲ್ಲಿ ದೇವ್ರ ವಾಕ್ಯ ಅವ್ರು ಪ್ರಸಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೇಳೋರು ಯಾರು ಮೀನುಗಾರರು ಕೂಡ ಇಲ್ಲ, ಬೆಸ್ತಗಾರರು ಕೂಡ ಯಾರೂ ಇಲ್ಲ. ಆದರೆ ಮೀನು ಮೇಲೆ ಬಂದ್ಕೊಂಡು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಶುರು ಮಾಡ್ತದೆ. ಎಲ್ರಿಗೂ ಆಶ್ಚರ್ಯ. ನಾವು ಬಿಟ್ಟುಕೊಟ್ಟಿದ್ದು ಈ ಮೀನು ಕೂಡ ಕೇಳ್ತಾ ಇದ್ದಾವ. ಅದರ ವಾಕ್ಯದ ಅರ್ಥ ಬಹುಶಃ ಆ ಮೀನಿಗೆ ಗೊತ್ತಾಗಿದೆ ಮತ್ತು ತಮ್ಮ ಜೀವನದ ಬಗ್ಗೆ ಅವರು ಕೂಡ ಅಳವಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಸಂತ ಅಂತೋನಿ ಅವರ ಹತ್ರ ಅವ್ರು ಕ್ಷಮೆ ಕೇಳ್ತಾರೆ. ನಾವು ಕೂಡ ತಪ್ಪು ಮಾಡಿದ್ದೇವೆ, ದೇವರ ವಾಕ್ಯವನ್ನು ನಿರಾಕರಿಸಿದ್ದೇವೆ, ದೇವರ ಸಂಸ್ಕಾರವನ್ನು ನಿರಾಕರಿಸಿದ್ದೇವೆ, ದೇವರನ್ನೇ ನಾವು ನಿರಾಕರಿಸಿಬಿಟ್ಟಿದ್ದೇವೆ ಅಂದ್ಕೊಂಡು ಕ್ಷಮೆ ಕೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಭಾಳ ಸಂತೋಷ ನಿಮ್ಮೆಲ್ಲ ನೋಡಿಕೊಂಡು. ಫಾದರ್ ಕೂಡ ಹೇಳಿದ್ದಾರೆ, ಸುಮಾರು 100 ಕುಟುಂಬಗಳಿವೆ. ಪ್ರತಿ ಭಾನುವಾರ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಇಲ್ಲಿ ಬರ್ತಾರೆ. ನಮ್ಮ ಸಿಸ್ಟರ್ಸ್ ಕೂಡ ಹೇಳಿದ್ದಾರೆ, ಇಲ್ಲಿಯ ಜನರು ಒಳ್ಳೆಯ ಜನರು, ತಮ್ಮ ಭಕ್ತಿಯುತ ಕಾರ್ಯದಿಂದ ಕ್ರೈಸ್ತ ಬಾಂಧವರಲ್ಲಿ ಐಕ್ಯತೆ ಒಕ್ಕಟ್ಟು ಇದೆ. ದೇವರು ಕೂಡ ನಿಮಗೆ ಒಂದು ದೇವಾಲಯ ಕೊಟ್ಕೊಂಡು ಇವತ್ತು ನಾವು 80ನೇ ವರ್ಷದ ಆಚರಣೆ ಮಾಡುವಾಗ ಮತ್ತು ಈ ಹೊತ್ತಿಗೆ ಈ ಕೊಟ್ಟಂಥ ಕಾಗದ ಪತ್ರ ಮಾಡಿಕೊಂಡು ನಮಗೆ ದಾನಿ ಕೊಟ್ಟಂಥ ನಮ್ಮ ಆ ದಾನಿಗೆ ಕೂಡ ನಾವು ದೇವರ ಆಶೀರ್ವಾದ ಕೋರುವಾಗ ಇವತ್ತು ನಾವು ಕೂಡ ಯೋಚನೆ ಮಾಡಬೇಕು. ದೇವರು ನಮಗೆ ಕೊಡುವುದಿದ್ದರೆ, ದೇವರ ಮೊದಲನೇ ವಾಚನದಲ್ಲಿ ನಾನು ಹೇಳಿದ್ದೇನೆ, ಯೇಸು ಕ್ರಿಸ್ತರು ಮಾಡುವಂಥ ಅದ್ಭುತ ಆ ಸ್ಥಳದಲ್ಲಿ ಅವ್ರು ಮಾಡಲಿಲ್ಲ, ಅವ್ರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಈ ದೇವರು ನನಗೆ ನಿರಾಕರಿಸಿಕೊಂಡು ಅದು ಬೇಡ. ದೇವರ 1000 ಗಟ್ಟಲೆ ಮಹತ್ ಕಾರ್ಯಗಳು ಇಲ್ಲ ಆಗಲಿ, ಅದ್ಭುತಗಳು ಇಲ್ಲ ಆಗಲಿ, ನಾವು ದೇವರನ್ನು ಸ್ವೀಕರಿಸ್ತೇವೆ, ದೇವರ ಮುಖಾಂತರ ಬಂದಂಥ ಪ್ರತಿನಿಧಿಗಳನ್ನು ಸ್ವೀಕರಿಸ್ತೇವೆ ಮತ್ತು ಶಾಂತಿಯುತ ರೀತಿಯಲ್ಲಿ ಭಕ್ತಿಯಲ್ಲಿ ನಾವು ನಮ್ಮ ಭಕ್ತಿ ಶ್ರದ್ಧೆ ನಮ್ಮ ವಿಶ್ವಾಸವನ್ನು ಕಾಪಾಡ್ತೀವಿ ಅಂದ್ಕೊಂಡು ಇವತ್ತು ಸಂತ ಅಂತೋನಿಯವರಿಗೆ ಹೇಳುವಂಥ ದಿವಸ. ನಾನು ಕೂಡ ಆದರೆ ಕೇಳಿದ್ದೇನೆ ಮತ್ತು ನಿಮ್ಮ ಸಹಕಾರ ಮತ್ತು ನಿಮ್ಮ ಬಹುಶಃ ಪ್ರೋತ್ಸಾಹ ಇದ್ದರೆ ಇನ್ನೂ ಬಹುಶಃ ನಾವು ಪ್ರಗತಿ ಹೊಂದಬಹುದು. ನಾವು ಬೇಕಾದರೆ ಬಹುಶಃ ಮಿಂದು ದೇವಾಲಯದ ವಿಷಯದಲ್ಲಿ ಇತರ ಯೋಜನೆಗಳು ಹಾಕಬಹುದು. ಬಹುಶಃ ಪೂಜೆಗಳು ಕೂಡ ನಾವು ಹೆಚ್ಚು ಮಾಡಬಹುದು ಭಾನುವಾರ ದಿವಸ ಕೂಡ, ಮತ್ತು ಇತರ ಕಾರ್ಯಕ್ರಮಗಳು ಕೂಡ ನಿಮ್ಮ ಫಾದರ್ ಜೊತೆಗೆ ನಾನು ಯೋಚನೆ ಮಾಡಿಕೊಂಡು ಮುಂದೆ ಆಗುವಂಥ ಒಳ್ಳೆಯ ಕೆಲಸಕ್ಕೆ, ಇಲ್ಲಿ ಆಗುವಂಥ ಪ್ರಗತಿಗೆ, ಇಲ್ಲಿಯ ಮುಖಾಂತರ ನಮಗೆ ಬರುವಂಥ ದೇವರ ಆಶೀರ್ವಾದವನ್ನು ಸ್ವೀಕರಿಸ್ಕೊಳ್ಳಿಕ್ಕೆ ನಾವು ಕೂಡ ತಯಾರೋಣ. ಯಾವಾಗಲೂ ದೇವರ ಕೆಲಸದಲ್ಲಿ ದೇವರು ಒಂದೇ ಒಂದು ಕೈಯಲ್ಲಿ ಮಾಡುವಂಥದ್ದಲ್ಲ. ದೇವರು ಯಾವಾಗಲೂ ತಮ್ಮ ಹಸ್ತವನ್ನು ಮುಂದೆ ಹಾಕ್ತಾರೆ, ನಿಮ್ಮ ಹಸ್ತ ಕೂಡ ಮುಂದೆ ಬರಬೇಕು. ಇದು ದೇವರ ಹಸ್ತ ದೇವರು ಮಾಡ್ಕೊಂಡು ಹೋಗಲಿ ಅಂದ್ಕೊಂಡೆಲ್ಲ, ಗುರುಗಳು ಮಾಡ್ಕೊಂಡು ಹೋಗಲಿ ಅಂದಲ್ಲ, ಧರ್ಮಾಧ್ಯಕ್ಷರು ಬಂದ್ಕೊಂಡು ಮಾಡ್ಕೊಂಡು ಹೋಗಲಿ ಅಂದ್ಕೊಂಡಲ್ಲ. ನಿಮ್ಮ ಹಸ್ತ ಬೇಕು. ನಾವು ಯಾವಾಗಲೂ ಚಪ್ಪಾಳೆ ತಟ್ಟಬೇಕಾದ್ರೆ 2 ಕೈ ಬೇಕು. ಒಂದು ಕೈ ನಮ್ಮದು, ಒಂದು ಕೈ ನಿಮ್ಮದು. ಮತ್ತು ನಿಮ್ಮ ಕೈ ಇದ್ದರೆ ಅಷ್ಟೇ ನಾನು ಕೂಡ ಮುಂದುವರಿಸಲಿಕ್ಕೆ, ನನಗೂ ಕೂಡ ಒಂದು ರೀತಿಯಲ್ಲಿ ಹುರುಪು ಆಗ್ತದೆ ಮತ್ತು ನಾನು ಕೂಡ ಮುಂದುವರಿಸಲಿಕ್ಕೆ ಆಗ್ತದೆ. ನಾವು ಎಷ್ಟೋ ಕಡೆ ನಾವು ಹೊಸ ದೇವಾಲಯ ಕೂಡ ಶುರು ಮಾಡಿದ್ದೇವೆ. ನಾನು ಬಹುಶಃ ಈ ವರ್ಷ ನಾವು ದೊಡ್ಡ ದಾಸನಪುರ ಅಲ್ಲಿ ನಾವು ಶುರು ಮಾಡಿದ್ದೀವಿ, ಕಾರ್ಮಲ್ ರಾಮದಲ್ಲಿ ಶುರು ಮಾಡಿದ್ದೇವೆ. ಜನರು ಆ ಆಸಕ್ತಿ, ಜನರ ಆ ಪ್ರೀತಿ ಮತ್ತು ಜನರ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮತ್ತು ಸಹಕಾರ ನೋಡಿಕೊಂಡು ನಾವು ಮುಂದುವರುವುದು. ಪ್ರೋತ್ಸಾಹ ಜನರು ಇಲ್ಲದಿದ್ದರೆ ಅಷ್ಟಕ್ಕೆ ನಾವು ಹೇಳ್ತೇವೆ, ಆಯಿತು ಮಾಡಿದಷ್ಟೇ ಸಾಕು, ಅದನ್ನು ಮುಂದುವರಿಸಿದ್ದು ಸಾಕು ಅಂದ್ಕೊಂಡು ನಾವು ಹೇಳ್ತೇವೆ.
ಇಲ್ಲಿ ನಮ್ಮ ಸಿಸ್ಟರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಆಸ್ಪತ್ರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಆ ಆಸ್ಪತ್ರೆ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತು, ಅವರು ಮಾಡಿಕೊಂಡು ಮತ್ತೊಂದು ಆಸ್ಪತ್ರೆ ಮಾಡೋದು, ಮತ್ತೊಂದು ಮಾಳಿಗೆ ಹಾಕೋದಲ್ಲ. ಬಡವರಿಗಂತೂ ಅವರು ಮಾಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದಂಥ ಜನರಿಗೆ ಸಹಕಾರ ಆಗುವಂಥ ಮಾಡಿದ್ದಾರೆ. ಮತ್ತು ಅವ್ರ ಇರುವಿಕೆ ಮುಖಾಂತರ ಇಲ್ಲಿ ಫಾದರ್ ಇಲ್ಲಿ ಬಹುಶಃ ವಸತಿ ಇಲ್ಲದಿದ್ದರೂ ಕೂಡ ನಮ್ಮ ಸಿಸ್ಟರ್ಸರು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾನು ನಮ್ಮ ವಿನ್ಸೆಂಟ್ ಫಾದರ್ ಅವರಿಗೆ ಕೂಡ ನಾನು ಪ್ರಶಂಸಿಸ್ತೇನೆ. ಸಿಲ್ವಪುರ ದೇವಾಲಯ ಸುಮಾರು 500ಕ್ಕಿಂತ ಹೆಚ್ಚು ಕುಟುಂಬಗಳಿವೆ, ಅವರಿಗೆಲ್ಲೂ ಸೇರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಹೊಸ ಗುರುಗಳಿಗೆ ಕೂಡ ನಾನು ಕೊಟ್ಟಿದ್ದೇನೆ, ಫಾದರ್ ಇನ್ಫೆಂಟ್ ಅಂದ್ಕೊಂಡು. ವಿಶೇಷವಾಗಿ ನಮ್ಮ ಶಾಲೆ ಕೂಡ ಒಳ್ಳೆಯ ಮಟ್ಟಕ್ಕೆ ಬರಲಿಕ್ಕೆ ಮತ್ತು ಶಾಲೆ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಆಗಲಿ ಅಂದ್ಕೊಂಡು ನಾನು ಕೂಡ ಪ್ರೋತ್ಸಾಹ ಇದ್ದೇನೆ. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಮತ್ತು ಹಬ್ಬದ ಶುಭಾಶಯ ಕೋರುತ್ತೇನೆ. ಒಳ್ಳೆಯ ರೀತಿಯಿಂದ ನಾವು ನಡೆಸ್ಕೊಂಡು ಬರೋಣ. ದಯವಿಟ್ಟು ನಿಂತ್ಕೊಳ್ಳಿ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಪವಿತ್ರಾತ್ಮರಿಂದ ಬದಲಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಗಳಿಗೂ ಮೂರನೆಯ ಮೃತರಾಗಿ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶ್ರುತನ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ತಾವು ಆರಿಸಿಕೊಂಡ ಜನತೆಯ ಸೇವೆ ಮಾಡಲು ಅನೇಕ ಪ್ರವಾದಿಗಳು ಕಳುಹಿಸಿದರು. ಅಂತಿಮವಾಗಿ ತಮ್ಮ ಏಕೈಕ ಪುತ್ರರನ್ನು ಕಳುಹಿಸುವುದರ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರೀತಿಸಿದ್ದಾರೆ. ಅಂಥ ದೇವರಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಭಕ್ತಿಯಿಂದ ಸಮರ್ಪಿಸೋಣ. ಸ್ವೀಕರಿಸೋ ನೀ ಅರಸೋ ಈ ನಮ್ಮ ಪ್ರಾರ್ಥನೆ ತಂದೆ. ಸ್ವೀಕರಿಸೋ ನೀ ಅರಸೋ ಈ ನಮ್ಮ ಪ್ರಾರ್ಥನೆ ತಂದೆ. ಕಥೋಲಿಕ ಧರ್ಮಸಭೆಯನ್ನು ನಡೆಸುತ್ತಿರುವ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮದಕ್ಷರು, ಇತರ ಧರ್ಮದಕ್ಷರುಗಳು ಹಾಗೂ ಧರ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ ತಮ್ಮನ್ನು ಆರಿಸಿಕೊಂಡವರನ್ನು ಮನದಲ್ಲಿಟ್ಟು ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರಲು ಹಾಗೂ ತಮ್ಮ ಸೇವಾ ಕಾರ್ಯಗಳನ್ನು ಒಬ್ಬ ರಾಜನಾಗಿ, ಪ್ರವಾದಿಯಾಗಿ, ಗುರುವಾಗಿ ನಿಷ್ಠೆಯಿಂದ ಮಾಡಲೆಂದು ನೀ ಅರಸೋ. ದೀಕ್ಷಾ ಸ್ನಾನ ಪಡೆದ ನಾವೆಲ್ಲರೂ ಜನರ ಸೇವೆಯೇ ದೇವರ ಸೇವೆ ಎಂದು ನೆನೆದು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನು ಪರರಿಗೆ ನೀಡಲು ಪ್ರಾರ್ಥಿಸೋಣ. ಅವರು ದೈವಾನುಗ್ರಹದಿಂದ ಸಂತೃಪ್ತರಾಗಿ ಜೀವಿಸಲು ಬೇಕಾದ
ಆಶೀರ್ವಾದಗಳನ್ನು ಪಡೆಯಲೆಂದು ನೀ ಅರಸೋ. ಸ್ವೀಕರಿಸು ನೀ ಅರಸು, ನೀ ನಮ್ಮ ಪ್ರಾರ್ಥನೆ ತಂದೆ. ಕರೆಯಲ್ಪಟ್ಟವರು ಅನೇಕರು, ಆದರೆ ಆರಿಸಲ್ಪಟ್ಟವರು ಕೆಲವರು ಎಂಬಂತೆ ನಾವು ದೇವರ ಸೇವೆಗೆಂದು ಆರಿಸಲ್ಪಟ್ಟರಾಗಿದ್ದೇವೆ. ನಮ್ಮ ವಾಸಸ್ಥಳದಲ್ಲಿ ನೆಲೆಸಿರುವ ಎಲ್ಲ ಬಡವರಿಗಾಗಿ ಪ್ರಾರ್ಥಿಸೋಣ. ರೋಗದಿಂದ ನರಳುವವರಿಗೆ ಮತ್ತು ಕಷ್ಟದಿಂದ ನರಳುತ್ತಿರುವವರಿಗೆ ಸೇವೆ ಮಾಡಲು ಬೇಕಾದ ಕೃಪೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಕರುಣಿಸಲೆಂದು ನೀ ಅರಸೋ. ಸ್ವೀಕರಿಸು ನೀ ಅರಸು, ನೀ ನಮ್ಮ ಪ್ರಾರ್ಥನೆ ತಂದೆ. ವಿವಿಧ ರೋಗಗಳಿಂದ ನರಳುತ್ತಿರುವ ಯಾಜಕ ವರ್ಗದವರು, ಧಾರ್ಮಿಕ ಸಹೋದರ ಸಹೋದರಿಯರು, ಕ್ರೈಸ್ತ ಭಕ್ತರು ಮತ್ತು ಅಕ್ರೈಸ್ತರಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ದೇವರ ಪೂಜ್ಯಾಸ್ತದಿಂದ ಪೂರ್ಣ ಸೌಖ್ಯವನ್ನು ಪಡೆದವರಾಗಿ ತಮ್ಮ ಜೀವನದಲ್ಲಿ ಕ್ರೈಸ್ತ ನೈಜ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ವರಗಳನ್ನು ಅನುಗ್ರಹಿಸಲೆಂದು ನೀ ಅರಸೋ. ಸ್ವೀಕರಿಸು ನೀ ಅರಸು, ನೀ ನಮ್ಮ ಪ್ರಾರ್ಥನೆ ತಂದೆ. ನಮ್ಮ ಪಾಲಕರಾದ ಸಂತ ಅಂತೋಣಿಯವರ ಹಬ್ಬವನ್ನು ಸ್ಮರಿಸಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ ನಮ್ಮ ಮಹಾಧರ್ಮದಕ್ಷರಾದ ಪೀಟರ್ ಮಚ್ಚಾಡರವರು ಹಾಗೂ ಗುರು ವೃಂದದವರಿಗಾಗಿ ಪ್ರಾರ್ಥಿಸೋಣ. ಹಾಗೂ ಇಲ್ಲಿ ನೆರೆದಿರುವ ಭಕ್ತಾದಿಗಳನ್ನು ದೇವರು ಹೇರಳವಾಗಿ ಅರಸಿ ಸದಾ ಕಾಲ ಆಶೀರ್ವದಿಸಲೆಂದು ನೀ ಅರಸೋ. ಸ್ವೀಕರಿಸು ನೀ ಅರಸು, ನೀ ನನ್ನ ಪ್ರಾರ್ಥನೆ ತಂದೆ. ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳು ವಿಶೇಷವಾಗಿ ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಹಾಗೂ ಎಲ್ಲ ಜನರಿಗೂ, ಸಮಸ್ತ ಜನರಿಗೋಸ್ಕರ ನಾವು ಪ್ರಾರ್ಥಿಸೋಣ. ನನಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವರು ಕೂಡ ಭಾಳ ಮಂದಿ ಇದ್ದಾರೆ. ಒಳ್ಳೆಯವರು ನಮಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಕುಟುಂಬದಲ್ಲಿ ಕೂಡ ಸಂತ ಅಂತೋನಿಯವರ ಪ್ರೇರಣೆಯಿಂದ ದೇವರು ಆಶೀರ್ವದಿಸಲು ಅಂದ್ಕೊಂಡು ಮೌನವಾಗಿ ಪ್ರಾರ್ಥಿಸೋಣ. ಕರುಣಾಮಯ ದೇವರೇ, ಮಾನವ ಕುಲವನ್ನು ಪ್ರೀತಿಸಲು ಮತ್ತು ರಕ್ಷಿಸಲು ತಮ್ಮ ಒಬ್ಬನೇ ಮಗನನ್ನು ಕಳುಹಿಸುವುದರ ಮೂಲಕ ನಮ್ಮನ್ನು ಪ್ರೀತಿಸಿದಿರಿ. ಈ ಕಷ್ಟಕಾಲದಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ರಕ್ಷಣೆ ಪ್ರೀತಿ, ನಿಮ್ಮ ರಕ್ಷಣೆ ಪ್ರೀತಿ ಮತ್ತು ಕರುಣೆ ಬೇಕಾಗಿದೆ. ಅದೇ ವಿಶ್ವಾಸ ಮತ್ತು ನಂಬಿಕೆಯಿಂದ ನಾವು ಮಾಡುವುದ ಪ್ರಾರ್ಥನೆಯನ್ನು ಆಲಿಸುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಕಾಣಿಕೆ ನಿನ್ನ ಪಾದ ಚರಣಕ್ಕೆ ದೇವ ಸ್ವೀಕರಿಸೆಯ ನನ್ನನು ನೀ ಹರಸೆಯ ಈ ನಮ್ಮ ಕಾಣಿಕೆ ನಿನ್ನ ಪಾದ ಚರಣಕ್ಕೆ ದೇವ ಸ್ವೀಕರಿಸೆಯ ನನ್ನನು ನೀ ಹರಸೆಯ ಅರ್ಪಣೆ 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 ಸಮರ್ಪಣೆ ಅರ್ಪಣೆ ಸಮರ್ಪಣೆ ಅರ್ಪಣೆ 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 ಸಮರ್ಪಣೆ ಅರ್ಪಣೆ ಸಮರ್ಪಣೆ ಬಾಳೊಂದ ನನಗೆ ನೀನಿದ್ದ ಕ್ಷಣವೇ ನನ್ನದಲ್ಲ ನಿನ್ನದಲ್ಲವೇ ಬಾಳೊಂದ ನನಗೆ ನೀನಿದ್ದ ಕ್ಷಣವೇ ನನ್ನದಲ್ಲ ನಿನ್ನದಲ್ಲವೇ ಅದನ್ನು ಮರಳಿ ನಿನಗೆ ನೀಡುವಾಗ ಎನಗೆ ಹೂವಾಗ ಸಂತೋಷವೇ ಓ ಭಾಗ್ಯ ಸಂತೋಷವೇ ಅರ್ಪಣೆ 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 ಸಮರ್ಪಣೆ ಅರ್ಪಣೆ ಸಮರ್ಪಣೆ ಅರ್ಪಣೆ 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 ಸಮರ್ಪಣೆ ಅರ್ಪಣೆ ಸಮರ್ಪಣೆ Receive the gifts. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ನಾಮಕ್ಕೆ ನಾವು ಸಮರ್ಪಿಸಿ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯ ದಿನೇ ದಿನ ಸ್ವರ್ಗೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನುಭವದಿಂದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲವನ್ನು ಪಡೆದಿರುವ ನಾವು ಭಾಸ್ಕರದಲ್ಲಿ ನಿತ್ಯಕ್ಕೂ ಪಾಲರಾಗುವಂತೆ ಮಾಡಿದ್ದೀರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು
ಮಹಿಮೆಯಿಂದ ತುಂಬಿದೆ ಹೋಸನ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸನ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭು ನೀನು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ ಬುಗ್ಗೆ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಸುರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಈ ರೊಟ್ಟಿ ಪೂಜಿಸಿ ಪಾನ ಕುಡಿದು ಪ್ರಭು ಬರುವ ತನಕ ಮರಣವ ಸಾರುವೆವು. ನಾವು ಈ ರೊಟ್ಟಿ ಪೂಜಿಸಿ ಪಾನ ಕುಡಿದು ಪ್ರಭು ಬರುವ ತನಕ ಮರಣವ ಸಾರುವೆವು. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯೋ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ
ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧನ ಶಿಷ್ಯರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಪಡೆಯುವಂತ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿರಿ. ಶಾಂತಿ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪವನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈಗ ನೀಡಲಾಗುವಂತಹ ಪರಮ ಪ್ರಸಾದವನ್ನು ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ನೀಡಲಾಗುತ್ತದೆ. ಬೇರೆ ಧರ್ಮದವರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಕುಳಿತು ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಪನಿದ ಮಗ ಮಗ ಸನಿ ದನಿದ ಪಾಮರಿ ನಿಸ ದರ್ಶನಕ್ಕಾಗಿ ನಿನ್ನ ಅನುಭವಕ್ಕಾಗಿ ಹೃದಯದ ಕದ ತೆರೆದು ಕಾತುರದಿ ನಾನು ಕುಳಿತಿಹೆ. ಬರಲಾರೆಯ ಸ್ವಾಮಿ ಬರಲಾರೆಯ, ಇರಲಾರೆಯ ಸ್ವಾಮಿ ಇರಲಾರೆಯ. ನಿನ್ನ ದರ್ಶನಕ್ಕಾಗಿ ಮಳೆಯಲಿ ಮಿಂದರು ಬರನಿಗದ ಸಿಹಿ ಹೊಳೆಯಲು ಕರಗದ ಕೈ ಮನಸ್ಸಿಗೆ ಸಾರಿರಪ್ಪ ಗಮ ಪದ ಸಾರಿರಪ್ಪ ದಾಮನೀರದಪ್ಪ ಗಮ ಪದ ಮನೀರದಪ್ಪ. ಮಳೆಯಲಿ ಮಿಂದರು ಬರನಿಗದ ಸಿಹಿ ಹೊಳೆಯಲು ಕರಗದ ಕೈ ಮನಸ್ಸಿಗೆ ಸಾಂತ್ವನದ ಸಿರಿಯಾಗಿ ಅಚ್ಚಳಿಯದ ನೆನಪಾಗಿ
ನಿ ಸ ನಿ ಸರಿ ನಿ ಸರಿ ಮ ಪ ನಿ ದ ಮ ಗ ಪ. ಅರುಣನ ಕಿರಣಗಳು ಅಲುಗಾಡದ ಹೊಂಬೆಳಕಲು ಮಿನುಗದ ನರ ಬದುಕಿಗೆ ಸಾರಿದ ಪ ಗಮ ಪದ ಸಾರಿದ ಪ ದಾಮನೀರದ ಪ ಗಮ ಪದ ಮನೀರದ ಪ. ಅರುಣನ ಕಿರಣಗಳು ಅಲುಗಾಡದ ಹೊಂಬೆಳಕಲು ಮಿನುಗದ ನರ ಬದುಕಿಗೆ ಭರವಸೆಯ ಬೆಳಕಾಗಿ ಸಂತಸದ ನಿಧಿಯಾಗಿ ಬರಲಾರೆಯ ಬರಲಾರೆಯ ಇರಲಾರೆಯ ಇರಲಾರೆಯ ನನ್ನ ಮನದ ಮನೆಗೆ ಬರಲಾರೆಯ ನನ್ನೆದೆಯ ಗೂಡಲಿ ಇರಲಾರೆಯ ನಿನ್ನ ದರ್ಶನಕ್ಕಾಗಿ ನಿನ್ನ ಅನುಭವಕ್ಕಾಗಿ ಹೃದಯದ ಕದ ತೆರೆದು ಕಾತುರದಿ ಕಾದು ಕುಳಿತಿದೆ. ಬರಲಾರೆಯ ಸ್ವಾಮಿ ಬರಲಾರೆಯ ಇರಲಾರೆಯ ಸ್ವಾಮಿ ಇರಲಾರೆಯ ನಿನ್ನ ದರ್ಶನಕ್ಕಾಗಿ. ಯೇಸು ನಿನ್ನ ನಾಮ ಮನಕ್ಕೆ ಇಂಚರ. ಯೇಸು ನೀನು ಒಲಿದ ಬದುಕು ಸಡಗರ. ಯೇಸು ನಿನ್ನ ನಾಮ ಮನಕ್ಕೆ ಇಂಚರ. ಯೇಸು ನೀನು ಒಲಿದ ಬದುಕು ಸಡಗರ. ಯೇಸು 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 ಯೇಸು
ಪ್ರಾರ್ಥಿಸೋಣ. ಪ್ರಭು, ಇಂಥ ಅಮೋಘ ಕೊಡುಗಳಿಂದ ತುಂಬಿದವರಾದ ನಾವು ರಕ್ಷಣೆ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದು ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗಳಲ್ಲಿ ನಿಮ್ಮ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದಗಳು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದಯವಿಟ್ಟು ಒಂದು ನಿಮಿಷ ಕೂತ್ಕೊಳ್ಳಿ. ಪ್ರಿಯರೇ, ಈಗ ಈ ಬಲಿಪೂಜೆ ಆದ ನಂತರ ನಾವು ತೇರಿನ ಮೆರವಣಿಗೆಯನ್ನು ಮಾಡಲಿದ್ದೇವೆ. ತೇರಿನ ಮೆರವಣಿಗೆ ನಾನು ಪ್ರತಿದಿನ ಹೇಳಿದ ಹಾಗೆ ನಮ್ಮ ಕ್ರೈಸ್ತ ಘನತೆಯ ಒಂದು ಗುರುತು, ನಮ್ಮ ವಿಶ್ವಾಸವನ್ನು ಪ್ರಕಟಿಸುವಂತಹ ಒಂದು ಸಂದರ್ಭ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಹ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸುವಂಥವರಾಗಬೇಕಾಗುತ್ತದೆ. ಎಲ್ಲರೂ ಭಕ್ತಿಯಿಂದ ವಿಶ್ವಾಸದಿಂದ ಜಪಗಳನ್ನು ಮಾಡುತ್ತಾ ಹಾಡುಗಳನ್ನು ಹಾಡುತ್ತಾ ನಾವು ಆ ತೇರಿನ ಮೆರವಣಿಗೆಯಲ್ಲಿ ಭಾಗವಹಿಸೋಣ. ತೇರಿನ ಮೆರವಣಿಗೆ ಆದ ನಂತರ ಪರಮಪ್ರಸಾದದ ಆಶೀರ್ವಾದ, ನಮ್ಮ ಈ ತ್ರಿದಿನದ ಕಾರ್ಯಕ್ರಮ, ಹಬ್ಬದ ಕಾರ್ಯಕ್ರಮ ಇವೆಲ್ಲವೂ ಸಹ ಆ ಪರಮಪ್ರಸಾದದ ಆಶೀರ್ವಾದ ಒಂದು ಮಹತ್ವವನ್ನು ನಮಗೆ ಸೂಚಿಸುತ್ತದೆ. ಆ ಆಶೀರ್ವಾದ, ನಾವು ಮಾಡಿದಂತಹ ಪ್ರಾರ್ಥನೆಗಳು, ನಾವು ಕೇಳಿದಂತಹ ಎಲ್ಲ ಕೋರಿಕೆಗಳನ್ನು ದಯಾಮಯ ದೇವರು ನಮಗೆ ನೀಡಲಿ ಎಂದು ನಾವೆಲ್ಲರೂ ಆ ಆಶೀರ್ವಾದದಲ್ಲಿ ಭಾಗವಹಿಸೋಣ. ಅದಾದ ನಂತರ ಧ್ವಜವನ್ನು ಕೆಳಗಿಳಿಸುವುದರ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನು ಅಂತ್ಯಗೊಳಿಸಲಿದ್ದೇವೆ. ಹಾಗೂ ಧ್ವಜವನ್ನು ಕೆಳಗೆ ಇಳಿಸಿದ ನಂತರ ಉಪಹಾರ ಇರುತ್ತೆ, ಅಂದರೆ ನಮ್ಮ ಭೋಜನ ವ್ಯವಸ್ಥೆ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಹ ಆ ಸಹಭೋಜನದಲ್ಲಿ ಸಹೋದರ ಸಹೋದರಿಯರ ಒಂದು ಬಾಂಧವ್ಯದಲ್ಲಿ ನಾವೆಲ್ಲರೂ ಸಹ ಆ ಸಹಭೋಜನದಲ್ಲಿ ಭಾಗವಹಿಸಿ ನಾವು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ. ಪ್ರಿಯರೇ, ಇಂದು ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಉಪಧರ್ಮ ಕೇಂದ್ರಕ್ಕೆ ಬಂದು ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿ ಭರವಸೆಯ ಮಾತುಗಳನ್ನು, ದೇವರ ವಾಕ್ಯವನ್ನು ಅರ್ಥೈಸಿ ನಮಗೆ ಬಲಿಪೂಜೆಯನ್ನು ಸಮರ್ಪಿಸಿದಂತಹ ನಮ್ಮ ಪ್ರೀತಿಯ ಮಹಾಧರ್ಮದಕ್ಷರಾದ ಪೀಟರ್ ಮಚಾಡು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ನಮ್ಮ ಈ ಒಂದು ಧರ್ಮ ಕೇಂದ್ರದ ಮೇಲೆ ಅವರಿಗೆ ಎಷ್ಟಾಗಿ ಪ್ರೀತಿ ಅಂತ ಹೇಳಿದಾಗ ನಾನು ಇಲ್ಲಿ ಬಂದಾದ ನಂತರ ಬಿಷಪ್ರವನ್ನು ಕೇಳಿಕೊಂಡೆ, ಈ ಥರ ಸ್ಕೂಲ್ನ ಸ್ವಲ್ಪ ಮೇಂಟೈನ್ ಮಾಡಬೇಕು, ಅದಕ್ಕಾಗಿ ಕನ್ಯಾಸ್ತ್ರೀಯರು ಯಾರಾದ್ರೂ ಇದ್ದರೆ ಕಳಿಸ್ಕೊಟ್ರೆ ಒಳ್ಳೆಯದು ಅಂತ. ಸೊ ನಮಗೆ ಹೋದ ವರ್ಷ SMI ಸಿಸ್ಟರ್ಸ್ನ ನಮಗೆ ಕಳಿಸ್ಕೊಟ್ರು ಅಲ್ವಾ. ಸೊ ನಮ್ಮ ಒಂದು ಏನಂತ ಹೇಳ್ತಾರೆ, ಗ್ರಾಮದ ಮಕ್ಕಳ ಮೇಲೆ ಅವರಿಗೆ ವಿಶೇಷವಾದಂತಹ ಕಾಳಜಿ. ಅದಾದ ನಂತರ ಆ ಒಂದು ಏನದು ವಿದ್ಯಾಸಂಸ್ಥೆಗಳನ್ನ ನೋಡಿಕೊಳ್ಳೋಕ್ಕೆ ಒಬ್ಬ ಗುರುಗಳು ಬೇಕು ಅಂತ ಕೇಳಿದಾಗ ನಮಗೆ ಫಾದರ್ ಇನ್ಫೆಂಟ್ನ ನಮಗೆ ಈ ಒಂದು ಏನದು ದ ಸೇಕ್ರೆಡ್ ಆರ್ಟ್ ವಿದ್ಯಾಸಂಸ್ಥೆಗಳನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಒಬ್ಬ ಗುರುಗಳನ್ನು ನೀಡಿದ್ದಾರೆ. ಅದಾದ ನಂತರ ಹೊಸ ಗುರುಗಳನ್ನು ಮಾತ್ರವಲ್ಲ, ಮಕ್ಕಳೆಲ್ಲ ಸುರಕ್ಷಿತವಾಗಿ ಹೋಗಲಿ ಅಂತ ಹೊಸ ಬಸ್ಸನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಸೊ ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ.
ಈ ಕೆಲಸಗಳು ಮಾತ್ರವಲ್ಲದೆ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿರುವಂತಹ ಎಲ್ಲ ಏನಂತ ಹೇಳ್ತಾರೆ ಸ್ವತ್ತುಗಳ ಒಂದು ಅವರು ಸಹ ನೋಡ್ತಾ ಇದ್ದಾರೆ. ಸುಮಾರು ನಮಗೆ ಕೆಂಪಾಪುರ ಹತ್ರ ನಮ್ಮದು 10 ಎಕರೆ ಇದೆ. ಸೊ ಅದು ಅನಾಮತಾಗಿ ಹೋಗಬಾರ್ದು ಅಂತ ಒಂದು ಏನಂತ ಹೇಳ್ತೀರಿ ಮುಂದಾಲೋಚನೆ ಮಾಡಿ ಅದಕ್ಕೆ ಸುಮಾರು 35 ಲಕ್ಷ ಖರ್ಚು ಮಾಡಿ ಅದಕ್ಕೆ ಕಾಂಪೌಂಡ್ನ ಹಾಕಿದ್ರು. ಸೊ ಅದೇ ರೀತಿ ಎಲ್ಲ ನಮ್ಮಲ್ಲಿ ಈ ಒಂದು ಗ್ರಾಮಕ್ಕೆ ಸೇರಿರುವಂತಹ ನಮ್ಮ ದೇವಾಲಯಕ್ಕೆ ಸೇರಿರುವಂಥ ಎಲ್ಲ ಸ್ವತ್ತುಗಳ ಒಂದು ಮುಂಜಾಗೃತಾ ಕ್ರಮವನ್ನು ಅವರು ವಹಿಸ್ಕೊಂಡು ಎಲ್ಲವನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಅವರ ಮುತುವರ್ಜಿ ನಮ್ಮ ಈ ಒಂದು ಗ್ರಾಮಕ್ಕೆ ಅಥವಾ ನಮ್ಮ ಧರ್ಮ ಕೇಂದ್ರಕ್ಕೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಅವರ ಪ್ರೀತಿ ಜಾಸ್ತಿ ನಮ್ಮ ಗ್ರಾಮವನ್ನು ನೋಡಿ. ಸೊ ಅವರು ಮಾಡಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವರು ಆಶೀರ್ವದಿಸಲಿ. ಅವರು ಕೈಗೊಳ್ಳುವಂತಹ ಎಲ್ಲ ಕೆಲಸಗಳನ್ನು ದೇವರು ಆಶೀರ್ವದಿಸುತ್ತಾ ದೇವರು ಅವರೊಂದಿಗೆ ಇದ್ದು ಅವರ ಎಲ್ಲ ಅವರ ಆಗು ಹೋಗುಗಳನ್ನು ದೇವರು ಅರಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ಈಗ ವಿಶೇಷವಾಗಿ ಅವ್ರನ್ನ ದಯವಿಟ್ಟು ಮುಂದೆ ಬರಕ್ಕೆ ಹೇಳ್ತೀನಿ. ನಮ್ಮ ಈ ಒಂದು ಸ್ಥಳವನ್ನು ನಮಗೆ ದಾನವಾಗಿ ಕೊಟ್ಟಂತಹ ಬೈಲಪ್ಪರವರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿದಂತಹ ಸಹ ಗುರುಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ವಿಶೇಷವಾಗಿ ಫಾದರ್ ಇನ್ಫೆಂಟ್ ಹಾಗೂ ಫಾದರ್ ಪೃಥ್ವಿ, ಫಾದರ್ ಆನಂದ್, ಫಾದರ್ ಆಂಥೋನಿ, ಫಾದರ್ ಬಿಷಪ್ ಸೆಕ್ರೆಟರಿ ಅವ್ರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅವರ ಒಂದು ಪ್ರಾರ್ಥನೆ, ಅವರ ಒಂದು ಆಶೀರ್ವಾದ ಸದಾ ಈ ಉಪಧರ್ಮ ಕೇಂದ್ರದ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತಾ ಮತ್ತೊಂದೇ ಜೋರಾಗಿ ಚಪ್ಪಾಳಿ ಹೊಡೆಯುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ನೋಡಿ ಖಂಡಿತ
ಪ್ರತಿಯೊಂದು ವರ್ಷವೂ ಸಹ ಹಬ್ಬದಿಂದ ಹಬ್ಬಕ್ಕೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತುಂಬ ಸಂತೋಷವನ್ನು ತರುತ್ತೆ. ಇನ್ನೂ ಈ ಥರ ಹಬ್ಬಗಳನ್ನು ಹೆಚ್ಚಾಗಿ ಮಾಡಲು ನಮಗೆ ಒಂದು ಪ್ರೋತ್ಸಾಹ, ಒಂದು ವಿಶ್ವಾಸ ನಮ್ಮಲ್ಲಿ ಬರುತ್ತೆ. ಸೊ ನಿಮ್ಮೆಲ್ಲರ ಪ್ರಸನ್ನತೆ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಸಹಾಯ ಖಂಡಿತ ಮೆಚ್ಚಲೇಬೇಕಾಗುತ್ತದೆ. ಸೊ ಈ 80ನೇ ವರ್ಷ ಒಂದು ಸ್ಮರಣೆಯ ವರ್ಷ ನಮಗಾಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವ. ಪ್ರಾರ್ಥನೆ ಒಂದೇ ನಮ್ಮ ಕೈದೀಪ. ಸೊ ಅದಿದ್ದರೆ ನಾವು ಏನು ಬೇಕಾದರೂ ಸಾಧಿಸಬಲ್ಲವು ಎಂಬಂಥ ಒಂದು ವಿಶ್ವಾಸ ನಮ್ಮಲ್ಲಿರಲಿ. ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ, ನಿಮ್ಮೆಲ್ಲರ ಸಹಾಯಕ್ಕೆ ನಾನು ಜೋರಾಗಿ ಒಂದು ಸಲ ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ವಿಶೇಷವಾಗಿ ಬೈಲಾಪುರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೇನೆ. ಪ್ರಿಯರೇ, ಇಂದು ನಮ್ಮ ಮಧ್ಯೆ ಪ್ರಸನ್ನರಾಗಿರುವಂಥ ಶ್ರೀಯುತ ಬೈಲಪ್ಪನವರು ನಮಗೆಲ್ಲರಿಗೂ ಚಿರಪರಿಚಿತರು. ಈ ಒಂದು ಸಿಲುಬೆಪುರ ಧರ್ಮ ಕೇಂದ್ರಕ್ಕೆ ಅಂದಿನಿಂದ ಇಂದಿನವರೆಗೂ ಅದು MLA ಮುಖಾಂತರವಾಗಿರಬಹುದು, ಅಥವಾ ಸರ್ಕಾರದ ಯಾವುದೇ ಮಟ್ಟದಲ್ಲಾಗಿರಬಹುದು, ಅಥವಾ ತಮ್ಮ ವೈಯಕ್ತಿಕ ಹಣದಿಂದ ಆಗಲದು ಒಂದಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರೆದಿದ್ದಾರೆ. ಈ ಒಂದು ದೇವಾಲಯದಲ್ಲಿ ಶ್ರೀಯುತ ಡೊಮಿಂಗರವರ ಪಾತ್ರ ಎಷ್ಟಿದೆಯೋ ಬೈಲಪ್ಪನವರ ಪಾತ್ರವೂ ಸಹ ಅಷ್ಟೇ ಇದೆ. ಈ ಒಂದು ಸಿಲುಬೆಪುರ ಧರ್ಮ ಕೇಂದ್ರಕ್ಕೆ ಪ್ರತಿ ಬಾರಿ ನಾವು ಅವರಲ್ಲೂ ಯಾವುದೇ ಕೆಲಸ ಕಾಮಗಾರಿಗಳಿಗೆ ಪ್ರಾರ್ಥಿಸಿಕೊಂಡು ಕೇಳಿಕೊಂಡರೆ ಮಂಚೂಣಿಯಲ್ಲಿ ನಿಂತು ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಅದರಲ್ಲೂ ಈ ಒಂದು ದೇವಾಲಯದ ಒಂದು ಅಸ್ಥಿವಾರವನ್ನು ನಮಗೆ ಸುಭದ್ರಪಡಿಸಿ ನೀಡಿದ್ದಕ್ಕಾಗಿ ಅವರಿಗೆ ಈ ಶುಭ ದಿನದಂದು ನಮ್ಮ ಧರ್ಮಾಧ್ಯಕ್ಷರು ಅವರಿಗೆ ಶಾಲನ್ನು ಒದಿಸಿ ಪುಷ್ಪಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸಿ ಗೌರವಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸುಂದರ ಒಂದು ರೀತಿಯ ಧನ್ಯವಾದ ಹೇಳುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಿಗೆ ನಾನು ಗೌರವಿಸಿದ್ದೇನೆ. ಅವರು ಕೊಟ್ಟಂಥ ದಾನಕ್ಕೆ ಸದಾ ನಾವು ಋಣಿಯಾಗಿದ್ದೇವೆ ಮತ್ತು ದೇವರು ಅವರಿಗೆ ಆಶೀರ್ವದಿಸಿಕೊಂಡು ನಾವು ಪ್ರಾರ್ಥಿಸುತ್ತೇವೆ. ಶಿಲುಬೆಪುರ ಈ ಹೆಸರು ಭಾಳ ಪವಿತ್ರ. ಬಹುಶಃ ನಾನು ಇಷ್ಟೆಲ್ಲ ಧರ್ಮಕ್ಷೇತ್ರಕ್ಕೆ ಹೋಗಿದ್ದೇನೆ, ಆದರೆ ಶಿಲುಬೆಯ ಹೆಸರಿದಂಥ ಊರು ನಾನೆಲ್ಲೋ ಕಾಣಲಿಲ್ಲ. ಅದಕ್ಕಾಗಿ ನಾನು ಪ್ರಸಂಗದಲ್ಲಿ ಹೇಳಿದ ಹಾಗೆ, ಹೇಗೆ ದೇವರ ಬೋಧನೆಯನ್ನು ಕೇಳುವಾಗ, ದೇವರ ವಾಚನವನ್ನು ನಾವು ಕೇಳುವಾಗ, ದೇವರ ಸಂಸ್ಕಾರದಲ್ಲಿ ಭಾಗವಹಿಸುವಾಗ ಒಂದು ರೀತಿಯಲ್ಲಿ ನಾವು ಪ್ರತಿಯೊಬ್ಬರೂ ಯೇಸು ಕ್ರಿಸ್ತರ ಶಿಲುಬೆಯನ್ನು ತಗೊಳ್ತೇವೆ. ನೀವು ಶಿಲುಬೆ ಹೆಸರಿದಂಥ ಜನರು. ನಾವು ಶಿಲುಬೆ ಹಾದಿ ಮಾಡುವಾಗ ನಾವು ನೋಡ್ತೇವೆ 5ನೇ ಅಥವಾ 6ನೇ ಆ ಸ್ಥಾನದಲ್ಲಿ ಸಿಮಿಯೋನ್ ಎಂಬ ವ್ಯಕ್ತಿ ಅಲ್ಲಿ ಹೋಗಿ ಆ ಕಡೆ ಹೋಗ್ತಿದ್ದಾಗ ಸ್ವಲ್ಪ ನಾಟಕ ನೋಡೋಣ, ಏನಾಗ್ತದೆ ನೋಡೋಣ, ಏನು ಮಜಾ, ಏನು ಯೇಸು ಕ್ರಿಸ್ತರು ಹತ್ಕೊಂಡು ಹೋಗಿದ್ದಾರೆ ಅಂದ್ಕೊಂಡು ಬಹುಶಃ ಅವನು ಆತುರದಿಂದ ನೋಡ್ಲಿಕ್ಕೆ ಬಂದಿದ್ದ. ಆದರೆ ಯೇಸು ಕ್ರಿಸ್ತರು ಅದೇ ಹೊತ್ತಿಗೆ ಅವ್ರು ಬೀಳ್ತಾರೆ, ಯಾಕೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಜನರೆಲ್ಲ ಅಲ್ಲಿದ್ದವರೆಲ್ಲ ಮನ್ಕೊಂಡು ಆ ಸಿಮಿಯೋನಿಗೆ ಎಳ್ಕೊಂಡು ಬರ್ತಾರೆ, ನೀ ತೊಗೊಂಡು ಹೋಗು, ಯಾಕಂದರೆ ನೀವು ಭಾಳ ಪುಷ್ಟಿ ಇದ್ದಿ, ನೀನು ಗಟ್ಟಿಮುಟ್ಟಿದ್ದಿ, ಅದಕ್ಕಾಗಿ ತೊಗೊಂಡು ಹೋಗದ್ಕೊಂಡು ಅವನ ಹೆಗಲ ಮೇಲೆ ಈ ಶಿಲುಬೆ ಹಾಕ್ತಾರೆ. ನಮ್ಗೆ ಪರಂಪರೆ ಹೇಳ್ತಾದೆ,
ಹೇಳ್ತದೆ. ಯಾಕಂದರೆ ಮೊಟ್ಟ ಮೊದಲು ಶಿಮ್ಯೋನಿಗೆ ಭಾಳ ಸಿಟ್ಟು ಬಂತು. ಯಾಕಂತ ಕೊಡು ನನ್ನ ಮೇಲೆ ಕೊಟ್ಟಿದ್ದಾರೆ, ಅವ್ರಿಗೆ ನಾಚಿಗೇಡು, ಅವರು ಶಿಲುಬೆ ಹೊತ್ಕೊಂಡು ಹೋಗೋರು ನಾಚಿಗೇಡು. ಯಾಕೆ ಆ ಕಾಲದಲ್ಲಿ ಶಿಲುಬೆ ಹೊತ್ಕೊಂಡು ಹೋಗೋರು, ಶಿಲುಬೆ ಮೇಲೆ ಸಾಯೋರು, ಒಂದು ರೀತಿಯಲ್ಲಿ ಹೀನ ಕೃತ್ಯ ಮಾಡಿದವರು, ಅಂಥವರಿಗೆ ಊರು ಹೊರಗೆ ಹೋಗಿ ಸಾಯಿಸ್ಬೇಕಂದ್ಕೊಂಡು ಅಂಥ ಒಂದು ಪಾಪದಲ್ಲಿ ನನಗೂ ಕೂಡ ಹಾಕಿಬಿಟ್ಟಿದ್ದಾರೆ ಅಂದ್ಕೊಂಡು ಮೊಟ್ಟ ಮೊದಲು ಭಾಳ ಗುಣಗುಟ್ಟಿದಂತೆ. ಆದರೆ ಕ್ರಮೇಣವಾಗಿ ಅವನಿಗೆ ತಿಳಿಯಿತು ಈ ಶಿಲುಬೆ ಎಷ್ಟು ವಜ್ಜೆ ಆದರೂ ಕೂಡ ಅದು ತಗೊಂಡು ಹೋಗುವಾಗ ನನ್ನ ಜೀವನಕ್ಕೆ ಒಂದು ಸಂತಸ, ನನ್ನ ಜೀವನಕ್ಕೆ ಒಂದು ತೃಪ್ತಿ ಬರ್ತದೆ ಅಂದ್ಕೊಂಡು ಅವನು ಅನಿಸ್ಕೊಂಡಿದ್ದಂತೆ. ಒಂದು ರೀತಿಯಲ್ಲಿ ನಾವೆಲ್ಲರೂ ಶಿಲುಬೆನ ಹೊತ್ಕೊಂಡು ಬರ್ತಾಯಿದ್ದೇವೆ. ನಾನು ಧರ್ಮಾಧ್ಯಕ್ಷರಾಗಿ ಒಂದು ಶಿಲುಬೆ ಹೊತ್ಕೊಂಡು ಬಂದಿದ್ದೇನೆ. ನೀವು ನಮ್ಮ ಗುರುಗಳು ಬಹುಶಃ ಅವರಿಗೂ ಕೂಡ ಒಂದು ಶಿಲುಬೆ ಇದೆ. ನಮ್ಮ ಕನ್ಯಾಸ್ಥರಿಗೆ ಮನೆ ಮಠ ಬಿಟ್ಕೊಂಡು ಅವರಿಗೆ ನಮ್ಮ ಊರಿಗೆ ಬಂದಿದ್ದಾರೆ. ನಮ್ಮ ಡಾಕ್ಟರ್ ಸಿಸ್ಟರ್ಸ್ರವರು ಎಷ್ಟೋ ದೊಡ್ಡ ಡಾಕ್ಟರ್ ಆಗಿದ್ರು ಕೂಡ ಅಲ್ಲಿ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದಾದರೆ 1.5-2 ಲಕ್ಷ ತಿಂಗಳಿಗೆ ಗಳಿಸುವಂಥದ್ದು ಇಲ್ಲಿ ಅವರು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಒಂದು ನಯಾ ಪೈಸೆ ಕೂಡ ತಗೊಳ್ಳೋದಿಲ್ಲ. ಇದರ ಅರ್ಥ ಏನು? ದೇವರು ನಮಗೂ ಕೂಡ ಶಿಲುಬೆ ಕೊಟ್ಟಿದ್ದಾರೆ. ನೀವು ತಂದೆ ತಾಯಿಯವರು, ಗಂಡ ಹೆಂಡತಿಯವರು, ನಿಮಗೂ ಕೂಡ ದೇವರು ಒಂದು ಶಿಲುಬೆ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಶಿಲುಬೆ ಬೇರೆ ಥರ ಶಿಲುಬೆ. ಆ ಮದುವೆ ಸಂಸ್ಕಾರದಲ್ಲಿ ಗಂಡನ ಒಂದು ರೀತಿಯಲ್ಲಿ ಸಂಭಾಳಿಸುವುದು ಅಥವಾ ಗಂಡನಿಂದ ಅರ್ಥ ಮಾಡ್ಕೊಳ್ಳೋದು, ಹೆಂಡತಿಯಿಂದ ನಾವು ಸಹಕಾರ ಕೇಳ್ಕೊಳ್ಳೋದು, ಮತ್ತು ಅದು ಕೂಡ ಒಂದು ಶಿಲುಬೆ. ಎರಡೂ ಜೊತೆ ನೀವು ಸೇರಿಸ್ಕೊಂಡು ಮನೆಯಲ್ಲಿದ್ದಂಥ ತಾಪತ್ರೆಗಳು ಬಹುಶಃ ಕಷ್ಟ ಇದೆ, ರೋಗ ಇದೆ, ಸಾಲ ಇದೆ, ಮನೆ ಸರಿ ಇಲ್ಲ, ಇದೊಂದು ಶಿಲುಬೆ. ಬಹುಶಃ ಮಕ್ಕಳು ಕೂಡ ಒಂದೊಂದು ರೀತಿಯಲ್ಲಿ ಶಿಲುಬೆ ಆಗ್ತಾರೆ. ಯಾಕಂದರೆ ಸರಿ ಕಲಿಯುವುದಿಲ್ಲ, ಅಭ್ಯಾಸ ಮಾಡುವುದಿಲ್ಲ, ಟೈಮ್ ವೇಸ್ಟ್ ಮಾಡಿಕೊಂಡು ಅವರು ಕೂಡ ಒಂದು ವ್ಯಸನದಲ್ಲಿ ಬಿದ್ದು ಒಂದೊಂದು ಸಲ ಶಿಲುಬೆ ಆಗ್ತಾರೆ. ಆದರೆ ಇದೆಲ್ಲ ಹೊತ್ಕೊಳ್ಳಿಕ್ಕೆ ದೇವರು ನಮಗೆ ನಿಮ್ಮ ಊರಿಗೆ ಶಿಲುಬೆಪುರ ಅಂದ್ಕೊಂಡು ಹೆಸರು ಕೊಟ್ಟಿದ್ದು ಅದೇನೋ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಆಕ್ಸಿಡೆಂಟ್ ಅಲ್ಲ. ಹೇಗೋ ಒಂದು ಹೆಸರು ಬಂತು, ಯಾವುದೋ ಒಂದು ಹೆಸರು ಹಾಕಬೇಕಿತ್ತು, ನಮಗೂ ಶಿಲುಬೆ ಇಲ್ಲ. ದೇವರು ನಿಮ್ಮನ್ನು ಯೋಚನೆ ಮಾಡಿಕೊಂಡು ನಿಮ್ಗೆ ಪ್ರೀತಿಯಲ್ಲಿ ಈ ಶಿಲುಬೆ ಅಂದ್ಕೊಂಡು ಹೆಸರು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ, ಒಳ್ಳೆ ರೀತಿಯಲ್ಲಿ ಬಹುಶಃ ಮುಂದುವರಿಸ್ರಿ. ಹೆಚ್ಚಾಗಿ ನಾನು ಮಕ್ಕಳಿಗೆ ಹೇಳೋದು, ನಾವು ಒಳ್ಳೆಯ ಒಂದು ಶಾಲೆಯಲ್ಲಿ ಹಾಕಿದ್ದೇವೆ ನಮ್ಮ ಸಿಲ್ವಪುರದಲ್ಲಿ, ಮತ್ತು ನಡ್ಸ್ಕೊಂಡು ಬರುವುದು ನಮ್ಮ ಕರ್ತವ್ಯ ಹೌದು. ಅದರ ಸಹಕಾರ ಕೊಡೋದು ನೀವು, ನಮ್ಮ ಸಂಸ್ಥೆ, ನಮ್ಮ ಟೀಚರ್ಸ್, ನಮ್ಮ ಪಾಲಕರು ಸೇರಿಕೊಂಡು ಇರಬೇಕು. ಈ ವರ್ಷ ನಾನು ನಮ್ಮ ಇನ್ಫೆಂಟ್ ಗುರುಗಳಿಗೆ ಕೂಡ ಇಲ್ಲಿ ಹಾಕಿದ್ದೇನೆ. ನಮ್ಮ ಸಿಸ್ಟರ್ಸ್ರು ಕೂಡ SMI ಸಿಸ್ಟರ್ ಕೂಡ ಅಲ್ಲಿ ಇದ್ದಾರೆ. ಮತ್ತು ಫಾದರ್ ಹೇಳಿದ ಹಾಗೆ ಒಂದು ಬಸ್ ಕೂಡ ಕೊಟ್ಟಿದ್ದೇನೆ. ಆ ಬಸ್ ಮುಖಾಂತರ ದೂರಿದ್ದ ಮಕ್ಕಳು ಬರಲಿ, ಒಳ್ಳೆಯ ಅಭ್ಯಾಸ ಪಡೆಯಲಿ ಅಂದ್ಕೊಂಡು ನಂದು ಕೂಡ ಒಂದು ಆಶೆ. ಅದೇ ರೀತಿ ಈ ಊರು ನಮ್ಮ ತರಬನಹಳ್ಳಿ, ಈ ಹಳ್ಳಿಗೆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತು ಫಾದರ್ ಹೇಳಿದ ಹಾಗೆ ಪ್ರತಿ ಭಾನುವಾರ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ. ಮತ್ತು ಇವತ್ತು ಒಂದು ಹಬ್ಬದ ವಾತಾವರಣ ಕಾಣ್ತದೆ. ನಾನು ಬೆಂಗಳೂರಲ್ಲಿ ಕೂಡ ನಾನು ಪೂಜೆ ಹೋಗಿದ್ದಾಗ ಇಷ್ಟು ಜನರನ್ನು ಕಾಣೋದಿಲ್ಲ, ಅದಕ್ಕಿಂತ ಹೆಚ್ಚು ನೀವು ಇದ್ದೀರಿ. ಆಮೇಲೆ ಒಂದು ಒಳ್ಳೆಯ ಪೂಜಾ ವಿಧಿ, ಒಳ್ಳೆಯ ಗಾಯನ ವೃಂದ, ಒಳ್ಳೆಯ ವಾಚನ ಮತ್ತು ಶಿಸ್ತಿಂದ ನೀವು ದೇವರ ಈ ಸಂಸ್ಕಾರದಲ್ಲಿ ಈ ಪೂಜೆಯಲ್ಲಿ ಭಾಗವಹಿಸ್ತೀರಿ. ದೇವರ ಆಶೀರ್ವಾದ ನಿಮಗೂ. ಮತ್ತು ನಾನು ಹೇಳಿದ್ದೇನೆ, ನಿಮ್ಮ ಸಹಕಾರ ಇದ್ದರೆ ಬಹುಶಃ ನಾವು ಕೂಡ ಮುಂದುವರಿಸ್ಬೋದು. ಮತ್ತು ದೇವರಿಗೆ ಗೊತ್ತು, ಸಂತ ಅಂತೋನಿಯವರ ಪ್ರೇರಣೆಯಿಂದ ಇಲ್ಲಿ ಕೂಡ ಒಂದು ಧರ್ಮ ಕೇಂದ್ರವನ್ನು ನಾವು ಶುರು ಮಾಡಲಿಕ್ಕೆ ಆಗುವುದು. ಮೊದಲೇ ಚಪ್ಪಾಳೆ ತಟ್ಟಬೇಡ್ರಿ, ನನಗೆ ಹೆದರಿಕೆ ಆಗ್ತದೆ. ಆಮೇಲೆ ಬಿಷಪ್ರಿಗೆ ನೀವು ಆ ದಿವಸ ಹೇಳಿದಿರಿ, ಆಯಿತು ಅಂದ್ಕೊಂಡಿಲ್ಲ. ನೀವು ಚಪ್ಪಾಳೆ ತಟ್ಟುವಾಗ 2 ಕೈ ಇದೆ, ನಿಮ್ಮ ಒಂದೇ ಕೈಯಿಂದ ಮೊದಲು ಚಪ್ಪಾಳೆ ಹೊಡೀರಿ, ಆಮೇಲೆ ನಾನು ಕೂಡ ಸೇರಿಸ್ತೇನೆ, ಆಮೇಲೆ ನಾವು ಮಾಡೋಣ. ಅದಕ್ಕಾಗಿ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಬಹುಶಃ ಮುಂದುವರಿಸೋಣ. ದೇವರ ಆಶೀರ್ವಾದ ನಿಮಗೆಲ್ಲರಿರಲಿ. ನಿಮಗೆಲ್ಲರಿಗೂ ನಾನು ಇವತ್ತಿನ ಹಬ್ಬದ ಶುಭಾಶಯ ಕೋರ್ತೇನೆ. ಮತ್ತು ವಿಶೇಷವಾಗಿ ನಿಮ್ಮ ಗುರುಗಳಿಗೆ ನಾನು ಎಲ್ಲರಿಗೂ ಸನ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ನಾನು ಇವತ್ತು ಹಬ್ಬದ ಶುಭಾಶಯ ಕೋರಲಿಕ್ಕೆ ಆಗೋದಿಲ್ಲ. ನಿಮ್ಮೆಲ್ಲರ ಪರವಾಗಿ ನಿಮ್ಮ ಫಾದರ್ ವಿನ್ಸೆಂಟ್ರವರಿಗೆ ನಾನು ಗೌರವಿಸ್ಕೊಂಡು, ಅದೇ ರೀತಿಯಲ್ಲಿ ಇರಿದಂತಹ ಸಿಸ್ಟರ್ ಸುಪೀರಿಯರ್ ಅವರು
ಅವರು ಕೂಡ ನಮ್ಮ ಗುರುಗಳು ಇಲ್ಲದಾಗ ಈ ಊರು 34 ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ಅವರು ಮನೆಯವರು ಹಾಗೆ ಅವರು ನಿಮ್ಮ ಮನೆಯಲ್ಲಿ ಅವ್ರು ಸೇರಿಸ್ಕೊಳ್ತೀರಿ. ಮತ್ತು ಸಿಸ್ಟರ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸಿಸ್ಟರ್ ಸುಪೀರಿಯರ್ ಆ್ಯಂಡ್ ಫಾದರ್ ವಿನ್ಸೆಂಟ್, ಪ್ಲೀಸ್ ಕಮ್ ಫಾರ್ವರ್ಡ್.
ಈ ಒಂದು ಹಬ್ಬಕ್ಕೆ ಅನೇಕ ದಾನಿಗಳು ನಿಮ್ಮ ಸಹಾಯವನ್ನು ಚಾಚಿದಿರ. ಸಮಯದ ಅಭಾವದಿಂದ ಎಲ್ಲ ಹೆಸರುಗಳು ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಇನ್ನೊಂದು ಭಾನುವಾರ ಎಲ್ಲ ದಾನಿಗಳಿಗಾಗಿ ವಿಶೇಷ ದೀಪಾವಳಿ ಪೂಜೆ ಇರುತ್ತೆ. ಸೊ ಅಂದು ನಿಮ್ಮೆಲ್ಲರನ್ನ ಸಹ ಸನ್ಮಾನಿಸಲಾಗುತ್ತದೆ. ಸೊ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೆಸರು ಹೇಳಿಲ್ಲ, ಬಿಷಪ್ರವ್ರು ಹೇಳ್ತಾ ಇದ್ರು ಈಗೂ ಬೇಡ ಸದ್ಯಕ್ಕೆ. ಸೊ ನಿಮ್ಮ ಕಾಣಿಕೆಗೆ ಖಂಡಿತ ನಮ್ಮ ಕೃತಜ್ಞತೆ ಯಾವತ್ತೂ ಇರುತ್ತೆ. ಸೊ ಈಗ ನಾವೆಲ್ಲರೂ ಆ ತೇರಿನ ಆಶೀರ್ವಾದಕ್ಕೆ ತೇರಿನ ಬಳಿ ಹೋಗೋಣ. ಸುಂದರ ಪುಷ್ಪವೇ, ವಿಸ್ತರ ಪ್ರೇಮದ ಚಿಲುವೆ. ಪಾರ್ವದ ಸುಂದರ ಪುಷ್ಪವೇ, ವಿಸ್ತರ ಪ್ರೇಮದ ಚಿಲುವೆ. ಪಾವನ ಪುನೀತ ನೀವೇ, ಸಂತ ಅಂತೋಣಿಯವರೇ. ಪಾವನ ಪುನೀತ ನೀವೇ, ಸಂತ ಅಂತೋಣಿಯವರೇ. ನವರ ಸಂತರೇ ಪವ